ನಮಃ ಚಿನ್ನಿದಿ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲೆ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಸ್ಸಂಸಾರ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವ ನಿಲಯ ಸದ್ಭಾವಗೋಷ್ಠಿಗೆ ನಿರ್ಣಯನ ಮೂಲಕ ಚಾಲನೆ ನೀಡಿದಂತ ಗೌರವ ವರ್ಗ ಭಕ್ತಿಯ ಶರಣಾರ್ಥಿಗಳು ಶರಣಾರ್ಥಿಗಳಪ್ಪ ಅವರ ಶರಣಾರ್ಥಿ ಅವರ ಹಾಗೂ ಇಂದಿನ ಸ್ವಾನುಭಾವ ನಿಲಯ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳ ಪಾದಕ ಭಕ್ತಿಯ ಶರಣಾರ್ಥಿಗಳ ಅರ್ಪಿಸ್ತಾ ಶಿವಯೋಗದ ಕುರಿತಾದ ಮುಂದಿನ ವರದ ಭಾಗವನ್ನ ದಯಾನಂದ ಹುಲಿಯಪ್ಪರು ನಮ್ಗೆ ಅನುಭವ ಮಾಡಲಿದ್ದಾರೆ. ತಾವುಗಳು ದಯವಿಟ್ಟು ಯಾವುದೇ ಕಾರಣಕ್ಕೂ ಮೈಕನ್ನ ಮಧ್ಯದಲ್ಲಿ ಆನ್ ಮಾಡದೆ ತಾವು ಸಹಕರಿಸಬೇಕು. ಯಾಕೆಂದ್ರೆ ಅಪ್ಪ ಅವರು ಎಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು PPTಯನ್ನ ನೋಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಮೈಕ್ ಆನ್ ಮಾಡ್ಕೊಡೋದು ಗೊತ್ತಾಗೋದಿಲ್ಲ. ಅವಾಗ ಅವ್ರಿಗೆ ಬಹಳ ತೊಂದರೆ ಆಗತಕ್ಕಂಥದ್ದನ್ನ ನಾವು ಕಂಡಿದ್ದೀವಿ. ಅದನ್ನ ತಾವುಗಳು ಸ್ವತಃ ತಾವೇ ಗಮನಿಸ್ಬೇಕು, ಮೈಕ್ ಆನ್ ಮಾಡ್ಕೊಂಡಂಗೆ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಬೆನ್ನಿಸ್ಕೊಂತೀನಿ. ಸರ್ವರ್ಗೂ ಭಕ್ತಿಯ ಶರಣಾರ್ಥಿಗಳು. ಅಪ್ಪರ ಮುಂದುವರ್ಸಿ ಸರ್. ಶರಣಾರ್ಥಿ ರೇಣುಕಣ್ಣ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಶಿವಯೋಗದ ಬಗ್ಗೆ ಅಭ್ಯಸನ ಮಾಡ್ತಾ ಇದ್ದೀವಿ. ನನಗೆ ಬರುತ್ತಿರುವ ಫೋನ್ ಕಾಲ್ಸ್ ನೋಡಿದ್ರೆ ಅದು ಎಷ್ಟೊಂದು ತಮ್ಮ ಮನವನ್ನು ತಮ್ಮ ಮನದಾಳಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ, ನನಗೆ ನಿಮ್ಮೆಲ್ಲರ ಭಾವನೆ ಅರ್ಥ ಆಗ್ತಾ ಇದೆ. ಹಾಗೆಯೇ ಇದೆ ಅಲ್ವಾ, ಶಿವಯೋಗ ಅನ್ನೋ ಒಂದು ವಿಷಯನೇ ಹಾಗಿರೋದ್ರಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಶರಣಾರ್ಥಿಗಳು. ಏನ್ ನೋಡ್ಕೊಂಡ್ವಿ ನಾವು? ಮೊದಲನೆಯ ಭಾಗದಲ್ಲಿ ಶರಣರು ಅಂದ್ರೆ ಯಾರು ನೋಡಿದ್ವಿ. ಎರಡನೆಯ ಭಾಗದಲ್ಲಿ ಲಿಂಗ, ಇಷ್ಟಲಿಂಗದ ಅದರ ಮಹತಿಯನ್ನ ಗಮನಿಸಿದ್ವಿ. ಮೂರನೆಯ ಭಾಗದಲ್ಲಿ ಸ್ವಲ್ಪ ಆಳವಾಗಿ ನಾವು ಹೋದ್ವಿ ಶಿವಯೋಗದ ಅದರ ಸೃಷ್ಟಿಯ ರಚನೆ ಹೇಗಿತ್ತು ಅಂತ. ಒಂದು ಸಹಜ ಸ್ಥಳ ಅಂತಿತ್ತು, ಅಲ್ಲಿ ಏನೂ ಇಲ್ಲ. ಹೇಗಿತ್ತದು? ಪಂಚಭೂತಗಳು ಇನ್ನೂ ನಿರ್ಮಾಣವಾಗಿರಲಿಲ್ಲ. ಅಂಡಜ ಸ್ವೇದಜ ಅನ್ನೋ ಯಾವುದೇ ಜೀವಿಯೂ ಸಹ ಅಲ್ಲಿ ಉತ್ಪತ್ತಿಯಾಗಿರಲಿಲ್ಲ. ಚತುರ್ದಶಭವನ 14 ಲೋಕಗಳು ಸಹ ಯಾವುವು ಆಗಿರಲಿಲ್ಲ. ಆ ವಿಸ್ತೀರ್ಣವೂ ಇರಲಿಲ್ಲ. ಏನೇನೂ ಇಲ್ಲದಂತಹ ಪರಿಸ್ಥಿತಿ ಆ ಸಹಜ ಸ್ಥಳದಲ್ಲಿತ್ತು. ಅದು ಯಾವ ಚಕ್ರದಲ್ಲಿತ್ತು? ಆ ಸಹಜ ಸ್ಥಳ ಯಾವ ಚಕ್ರದಲ್ಲಿತ್ತು? ಅಣು ಚಕ್ರ. ಅಣುಚಕ್ರ. ಅಲ್ಲಿರುವ ಲಿಂಗ ಯಾವುದು?
ಅನುಚಕ್ರದಲ್ಲಿರುವಂತಹ ಅನು ಚಕ್ರದಲ್ಲಿರುವಂತಹ ಲಿಂಗ ಯಾವುದು? ಯಾರಾದ್ರೂ ಹೇಳಿ. ಅಣುಲಿಂಗ. ಅನುಲಿಂಗ ಇಲ್ಲ, ಆಚಾರಲಿಂಗ. ಅನುಲಿಂಗ. ಅನುಲಿಂಗ, ಸಾರಿ ಸಾರಿ ಸಾರಿ. ಅನುಚಕ್ರ ಅನುಲಿಂಗ, ಅನುಚಕ್ರ ಅನುಲಿಂಗ, ಅನುಚಕ್ರ ಅನುಲಿಂಗ. ಮತ್ತೆ ಚೇಂಜ್ ಮಾಡಬೇಡಿ ದಯವಿಟ್ಟು. ಸಹಜ ಸ್ಥಿತಿಯಲ್ಲಿರುವಂತಹ ಅನುಚಕ್ರದಲ್ಲಿ ಅನುಲಿಂಗವಿತ್ತು, ಅಲ್ಲಿ ಪರವಸ್ತು ನೆಲೆಸಿತ್ತು, ಪರವಸ್ತುವಿಗೆ ಸೃಷ್ಟಿಯನ್ನು ಮಾಡಬೇಕು ಅಂತ ಒಂದು ನೆನಪು ತಲೆದೋರಿತ್ತು. ಅದಕ್ಕಾಗಿ ಆ ಸಹಜ ಸ್ಥಳವನ್ನು ಬಿಟ್ಟು ಅದು ಮುಂದಿನ ಒಂದು ಸ್ಥಳಕ್ಕೆ ಹೋಯಿತು. ಆ ಸ್ಥಳ ಹೇಗಿತ್ತಂದ್ರೆ ಅದು ಯಾರ ಮೇಲೆಯೂ ಅವಲಂಬನೆಯಾಗಿರಲಿಲ್ಲ, ಅಲ್ಲಿ ಯಾವ ರಂಜನೆಯ ವಿಷಯಗಳು ಇರಲಿಲ್ಲ. ಅಲ್ಲಿ ಇರುವ ಆ ಚಕ್ರ ಯಾವುದಿತ್ತು? ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರ ನಿರಂಜನ ಲಿಂಗ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪಶ್ಚಿಮ ಚಕ್ರ ನಿರಂಜನ ಲಿಂಗ. ಅಲ್ಲಿ ಯಾವ ಅವಲಂಬನೆಯೂ ಇಲ್ಲ, ಅದೊಂದು ನಿರಾಲಂಬ ಸ್ಥಳ. ಅಲ್ಲಿಯೇ ಶಕ್ತಿಗಳು ಉದ್ಭವ ಆಗಲು ಆರಂಭವಾದವು. ಅಲ್ಲಿಂದ ಒಂದು ಸ್ಫೂರ್ತಿಯ ಶೆಲೆ, ಒಂದು ಸ್ಫೂರ್ತಿಯ ಶಕ್ತಿ ಅಲ್ಲಿ ಉದ್ಭವ ಆಗಲು ಆರಂಭವಾಯಿತು. ಅಲ್ಲಿಂದ ಪರವಸ್ತುವು ಮುಂದಿನ ಒಂದು ನಿರಾಳವಾದ ಸ್ಥಳಕ್ಕೆ ಹೋಯಿತು. ಯಾವುದು ಆ ಚಕ್ರ? ಶಿಖಾಚಕ್ರ. ಅಲ್ಲಿರುವ ಲಿಂಗ ನಿಶೂನ್ಯಲಿಂಗ. ಇವೆಲ್ಲ ಚೇಂಜ್ ಮಾಡ್ಕೋಬೇಡ್ರಿ ಯಾರು. ದೇರ್ ಇಸ್ ನೋ ಕನ್ಫ್ಯೂಷನ್ ಆಸ್ ಸಚ್. ಅನುಚಕ್ರ ಅನುಲಿಂಗ, ಪಶ್ಚಿಮ ಚಕ್ರ ನಿರಂಜನ ಲಿಂಗ, ಶಿಖಾಚಕ್ರದಲ್ಲಿರ್ಬೋದು ನಿಶೂನ್ಯಲಿಂಗ. ಆ ಶಿಖಾಚಕ್ರ ಎಲ್ಲಿದೆ ಅಂದ್ರೆ ಶಿಖೆ ಬಿಡ್ತಾರಲ್ಲ ಬ್ರಾಹ್ಮಣರು, ಜುಟ್ಟ ಬಿಡೋ ಜಾಗದಲ್ಲಿದೆ ಅಂತ ನೋಡಿದ್ವಿ. ಮುಂದೆ ಶಿಖಾಚಕ್ರದಿಂದ ಒಂದು ಅದ್ಭುತವಾದ ಸ್ಥಳಕ್ಕೆ. ಆ ಸ್ಥಳ ಯಾವುದು ಅಂದರೆ ನಿರವಯ ಸ್ಥಳ. ಅದು ಯಾವುದು ಚಕ್ರ? ನಿರವಯ ಸ್ಥಳದ ಚಕ್ರ ಯಾವುದು? ಬ್ರಹ್ಮಚಕ್ರ. ಬ್ರಹ್ಮಚಕ್ರ ಅಥವಾ ಸಹಸ್ರಾರ ಚಕ್ರ, ಕದಳಿ ಚಕ್ರ ಎಲ್ಲ ಅಂತಾರೆ. ಆ ನಿರವಯ ಸ್ಥಳದಲ್ಲಿ ಇರುವ ಲಿಂಗ ಯಾವುದು? ನಿಷ್ಕಲಲಿಂಗ. ವೆರಿ ಗುಡ್. ಸೊ ನಿಷ್ಕಲಲಿಂಗ ಬ್ರಹ್ಮಚಕ್ರ. ಅದನ್ನು ನೋಡಿ ಮುಂದೆ ಹೋದಾಗ ಮುಂದಿನ ಚಕ್ರ ಯಾವುದು? ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಯಾವ ಲಿಂಗವಿದೆ? ಮಹಾಲಿಂಗ. ಅಲ್ಲಿ ಯಾವ ಒಂದು ಇದಿದೆ, ಲಿಂಗ ಇದೆ? ಮಹಾಲಿಂಗ. ಮಹಾಲಿಂಗ. ಅಲ್ಲಿ ಇರೋ ಸ್ಥಳಕ್ಕೆ ಏನಂದ್ರು? ಆದಿಸ್ಥಳ. ಆದಿಸ್ಥಳದ ತತ್ವವೇ ಆತ್ಮ. ಆತ್ಮದಿಂದ ಏನು ಉತ್ಪನ್ನವಾಯಿತು? ಆಕಾಶದಿಂದ ವಾಯುವಿನಿಂದ ಅಗ್ನಿಯಿಂದ ಜಲ, ಅಪ್ಪು ಅಥವಾ ಜಲ. ಮುಂದೆ ಜಲದಿಂದ ಭೂಮಿ, ಪೃಥ್ವಿ. ಹೀಗಾಗಿ ಇಲ್ಲಿ ತನಕ ನಾವು ನೋಡಿದೀವಿ ಹೇಗೆ ಆ ಸೃಷ್ಟಿಯ ರಚನೆ ಮುಂದುವರಿತಾ ಇದೆ ಅನ್ನೋದನ್ನ. ಈ ತನಕ ನೀವು ಎಷ್ಟು ಸೊಗಸಾಗಿ ಹೇಳಿದ್ರೆ ಅಂದ್ರೆ ಎಲ್ಲವೂ ನಿಮಗೆ ಅರ್ಥವಾಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಇನ್ನು ಮುಂದೆ ನಾವು ಹೋಗೋದು ಶರಣರ ಶಿವಯೋಗ, 4ನೆಯ ಭಾಗ. ಹೀಗಾಗಿ ಆ ಮೂಲ ಚಿತ್ತೇನಿತ್ತಲ್ಲ, ಅಂದ್ರೆ ಆದಿಲಿಂಗದಲ್ಲಿರುವ ಮೂಲ ಚಿತ್ತು, ಅದು ಎಲ್ಲಿಂದ ಬಂದಿದೆ? ಅದು ಅನುಚಕ್ರದಿಂದ ಪಶ್ಚಿಮ ಚಕ್ರಕ್ಕೆ ಬಂತು, ಶಿಖಾಚಕ್ರಕ್ಕೆ ಬಂತು, ಅಲ್ಲಿಂದ ಸಹಸ್ರಾರ ಚಕ್ರಕ್ಕೆ ಬಂತು. ಈಗ ಅದು ಎಲ್ಲಿದೆ? ಮಹಾಲಿಂಗವಿರುವ ನಮ್ಮ ಆಜ್ಞಾಚಕ್ರದಲ್ಲಿದೆ. ಆ ಮೂಲ ಚಿತ್ತಿನಿಂದಲೇ ಇಲ್ಲಿ ಚಿನ್ನಾದ ಚಿತ್ಬಿಂದು ಚಿತ್ಕಲೆಗಳು ಉದಯವಾಗ್ತಾ ಇವೆ. ಆ ಚಿನ್ನಾದ ಚಿತ್ಬಿಂದು ಮತ್ತು ಚಿತ್ಕಲೆಗಳನ್ನ ಅಕಾರ, ಉಕಾರ, ಮಕಾರಗಳೆಂದು ಕರೀತಾರೆ. ಉ ಮಗಳೆಂಬ ಮೂಲ ಪ್ರಣವಗಳು ಮೂಲ ಚಿತ್ತಿನೊಡನೆ ಬೆರೆತಲ್ಲಿ ಓಂಕಾರ ಪ್ರಣವವೆಂಬ ಮಹಾಲಿಂಗದ ಉತ್ಪತ್ತಿಯಾಗುತ್ತದೆ. ಅದಕ್ಕೆ ಆಜ್ಞಾಚಕ್ರದಲ್ಲಿ ಮಾಡ್ತಾ ಇದೆ. ಆಜ್ಞಾಚಕ್ರದ ಪ್ರಣವಾಕ್ಷರ ಓಂ ಅಂತ ಇದ್ದಿದ್ರು ಕೂಡ ಅದು ಉ ಮಗಳೆಂಬ ಮೂಲ ಪ್ರಣವಗಳ ಒಂದು ಸಂಯುಕ್ತಾಕ್ಷರವಾಗಿದೆ. ಮೊದಲಿನೇ ಹಾಗೆ ಹೇಳಿದ ಹಾಗೆ, ತಾವೆಲ್ಲರೂ ಈಗ ನೆನಪಿಟ್ಟುಕೊಂಡ ಹಾಗೆ, ಮಹಾಲಿಂಗವೇ ಸೃಷ್ಟಿಯ ಉಗಮಕ್ಕೆ ಆದಿಸ್ಥಳವೆನಿಸುತ್ತದೆ. ಹೀಗಾಗಿ ಆದಿಸ್ಥಳ ಎಲ್ಲಿದೆ ಅಂತ ಕೇಳಿದ್ರೆ ಆಜ್ಞಾಚಕ್ರದಲ್ಲಿದೆ ಅಂತ ನೀವು ನೆನಪಿಟ್ಕೊಳ್ಬೇಕು. ಅನುಚಕ್ರದಲ್ಲಿ ಸಹಜ ಸ್ಥಳ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಸ್ಥಳ, ಶಿಖಾಚಕ್ರದಲ್ಲಿ, ಹೀಗೆ ಆ ಸ್ಥಳಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಪುನಃ ಹೇಳೋಕ್ಕಾಗಲ್ಲ, ಅವ್ನು ನೆನ್ಪಿಟ್ಕೊಳ್ಬೇಕು.
ಓಂಕಾರ ಸ್ವರೂಪಿ ಮಹಾಲಿಂಗದಿಂದ ಸೃಷ್ಟಿ ರಚನೆಗೆ ಬೇಕಾದ ಕೆಲವೊಂದು ವಸ್ತುಗಳು ಬೇಕು, ಕೆಲವೊಂದು ಸಾಮಗ್ರಿಗಳು ಬೇಕು, ಕೆಲವೊಂದು ವ್ಯಕ್ತಿಗಳು ಬೇಕು, ಕೆಲವೊಂದು ಶಕ್ತಿಗಳು ಬೇಕು, ಕೆಲವೊಂದು ಅಂಗಗಳು ಬೇಕು. ಹಾಗೇನೆ ಕೆಲವೊಂದು ಅಕ್ಷರಗಳು ಸಹ ಬೇಕು. ಆ ಅಕ್ಷರಗಳು ಯಾವುವು ಅಂದರೆ ನ ಮ ಶಿ ವ ಯ. ನಕಾರ, ಮಕಾರ, ಶಿಕಾರ, ವಾಕಾರ, ಯಕಾರ. ಅದನ್ನೇ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ನಕಾರಾಯ ನಮಃ, ಮಕಾರಾಯ ನಮಃ, ಶಿಕಾರಾಯ ನಮಃ ಯಾಕೆ ಹೇಳ್ತೀವಿ ಅಂದ್ರೆ ಈ ಪಂಚಪ್ರಣಮಗಳು ಅಗತ್ಯವಾಗಿ ಸೃಷ್ಟಿಯ ರಚನೆಯಲ್ಲಿ ಬೇಕು. ಇವತ್ತು ನಾವು ಕಲಿಯೋದು, ಇವತ್ತಿನ ಪಾಠ ಏನಂದ್ರೆ ಈ ಒಂದು ಸೃಷ್ಟಿಯ ಉಗಮಕ್ಕೆ ಆ ಪಂಚಮಹಾಭೂತಗಳು ಜನಿಸಿದವು, ಈ ಅಕ್ಷರಗಳು ಜನಿಸಿದವು. ಹಾಗೇನೆ ಎರಡು ತತ್ವಗಳು ಇಲ್ಲಿ ಇವತ್ತು ನಾವು ಅಭ್ಯಸನ ಮಾಡಲೇಬೇಕಾದ ಎರಡು ವಿಷಯಗಳಿವೆ ಬಂಧುಗಳೇ. ಹೀಗಾಗಿ ತಾವು ದಯವಿಟ್ಟು ಮನಸ್ಸನ್ನ ಇತ್ತ ಲಕ್ಷ್ಯ ಕೊಟ್ಟು ಕೇಳಿ. ತಾವೆಲ್ಲರೂ ಸುಖಾಸನದಲ್ಲಿ ವಿಭೂತಿಯನ್ನು ಧರಿಸಿಕೊಂಡು ಒಂದು ಕುರ್ಚಿಯ ಮೇಲೋ ಅಥವಾ ನೆಲದ ಮೇಲೆ ಕುಳಿತಿದ್ದೀರಂತ ನಾನು ಭಾವಿಸಿದ್ದೀನಿ. ಯಾರು ಮಲಗಿದ ಪೊಸಿಷನ್ ನಲ್ಲಿ ಇದನ್ನೆಲ್ಲ ಕೇಳಬೇಡಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಇನ್ನೂ ಒಳ್ಳೆಯದು. ಇಯರ್ಫೋನ್ಸ್ ಉಪಯೋಗಿಸಿ ಇದನ್ನ ಕೇಳಿ, ಅಂದ್ರೆ ಇದು ಚೆನ್ನಾಗಿ ತಿಳಿಯುತ್ತದೆ, ಕಾನ್ಸಂಟ್ರೇಷನ್ ಆಗುತ್ತೆ ಅನ್ನೋದು ಒಂದೇ ಸದ್ಭಾವ ಅಷ್ಟೇ. ಇವತ್ತು ಎರಡು ವಿಷಯಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ನಾವು ಏನ್ ನೋಡಿದೀವಿ ಇಲ್ಲಿ ತನಕ ಅಂದ್ರೆ ಪಂಚಮಹಾಭೂತಗಳಿಗೆ ನಮ್ಗೆ ಗೊತ್ತಿತ್ತು. ಆ ಪಂಚಮಹಾಭೂತಗಳು ಹೇಗೆ ಹುಟ್ಟಿದವು ಅಲ್ಲಿ ನೋಡಿದ್ವಿ ನಾವು. ಹಾಗೇನೆ ಈ ಅಕ್ಷರಗಳು ಜನಿಸಿದವು. ಇವತ್ತು ಇನ್ನೆರಡು ತತ್ವಗಳು ಅಲ್ಲಿ ಜನಿಸ್ತಾ ಇವೆ. ಒಂದು ಸಾಧಾಕ್ಯಗಳು, ಇನ್ನೊಂದು ಪಂಚಕಲೆಗಳು. ಪಂಚಸಾಧಾಕ್ಯಗಳು, ಪಂಚಕಲೆಗಳು ಹೀವೆ. ಈ ಸಾಧಾಕ್ಯಗಳೆಂದರೇನು, ಈ ಕಲೆಗಳು ಎಂದರೇನು ಎಂಬ ಒಂದು ಜ್ಞಾನವನ್ನು ನಾವು ಅರಿತುಕೊಳ್ಳಲೇಬೇಕು. ಸಾಧಾಕ್ಯ ಅನ್ನೋದಂದ್ರೆ ಸತ್ ಮತ್ತು ಅಖ್ಯ. ಸತ್ ಅಂದ್ರೆ ಸತ್ಯವಾದ, ನಿಜವಾದ. ಅಖ್ಯ ಅಂದ್ರೆ ಮುಖ. ಎರಡು ಅಂದ್ರೆ ಸಾಧಾಕ್ಯ, ಇಫ್ ಯು ಡಿವೈಡ್ ಇಟ್, ಸತ್ ಮತ್ತು ಅಖ್ಯ ಎಂಬ ಪದಗಳಿಂದ ಆಗಿದೆ. ಈ ಸಾಧಾಕ್ಯದ ಬಗ್ಗೆ ಆಗಮಗಳಲ್ಲೂ ಬರ್ತಾ ಇದೆ, ವಚನಗಳಲ್ಲಿಯೂ ಬರ್ತಾ ಇದೆ. ಏನಂದ್ರೆ ಶಿವನು ಚಿತ್ ಸ್ವರೂಪನಾಗಿದ್ದರಿಂದ ಅವನು ಇಂದ್ರಿಯಾತೀತ ಮತ್ತು ಮನೋತೀತ. ಅಂದ್ರೆ ಅವನನ್ನ ಊಹಿಸಿಕೊಳ್ಳಲು ಬರಲ್ಲ. ಅವರು ಚಿತ್ರಗಳನ್ನು ಬಿಡಿಸಿದ್ರು, ಅವನ್ಗೆ ಜಡೆ ಕಟ್ಟಿದ್ರು, ಅದರಲ್ಲಿ ಗಂಗೆ ನಿರಿಸಿದ್ರು, ಏನೋ ಹಾವು ಹಾಕಿದ್ರು, ಅವನ ಕೊರಳಲ್ಲಿ ತ್ರಿಶೂಲ ಕೊಟ್ರು. ಅದೆಲ್ಲ ಇರ್ಲಿ, ಅದಲ್ಲ. ಆ ಶಿವ ಅಲ್ಲ. ಈ ಶಿವ ಯಾರಂದ್ರೆ ಒಬ್ಬ ಚಿತ್ ಸ್ವರೂಪನಾದ. ಅವನನ್ನ ನೀವು ಊಹಿಸಿಕೊಳ್ಳಲು ಬರಲ್ಲ, ಮನಸ್ಸಿನಲ್ಲಿ ಹೀಗಿದ್ದಾನೆ ಅನ್ನೋಕ್ಕೂ ಬರೋಲ್ಲ. ಆದರೆ ಇಲ್ಲಿ ಬಂದಿರೋ ಒಂದು ಪ್ರಶ್ನೆ ಏನಂದ್ರೆ 12ನೇ ಶತಮಾನದಲ್ಲಿ ನಮ್ಮ ಶರಣರ ಮುಂದೆ ಅಥವಾ ನಮ್ಮ ಗುರುದೇವರ ಮುಂದೆ ಹೇಗೆ ಈ ಶಿವನನ್ನ ನಾವು ಜನಸಾಮಾನ್ಯರಿಗೆ ತರಬೇಕೆಂಬ ಒಂದು ಮಹತ್ತರವಾದ ಸಮಸ್ಯೆ ಇತ್ತು. ಯಾಕಂದ್ರೆ ಸ್ಥಾವರ ಲಿಂಗದ ಸಾವಿರಾರಲ್ಲ ಲಕ್ಷಾಂತರ ದೇವಾಲಯಗಳು, ಶಿವಾಲಯಗಳು ಇರುವಾಗ ಈ ಶಿವನನ್ನ ಆ ಲಿಂಗದಲ್ಲಿಯೇ ಆರಾಧಿಸುತ್ತಿರುವ ಜನಸಾಮಾನ್ಯರನ ಮನಸ್ಸನ್ನ ಬದಲಾಯಿಸಿ ಈಗಲೂ ಸದ್ಯಕ್ಕೆ ಆ ಶಿವ ಬೇರೆ, ಈ ಶಿವ ಬೇರೆ ಅಂದ ತಕ್ಷಣ ಒಂದು ಯುದ್ಧವಾಗುತ್ತದೆ, ಒಂದು ವಾಗ್ವಾದವಾಗುತ್ತದೆ. ಎಷ್ಟೋ ಜನ ಇದೇನ್ ಹೇಳ್ತಿದ್ದಾರೆ ಅನ್ನೋ ಹಾಗೆ ಮೈ ಮೇಲೆ ಬರ್ತಾರೆ. ಆದರೆ ಆ ಸಮಸ್ಯೆ ಅಂದಿಗೂ ಇತ್ತು. ಹೀಗಾಗಿ ಶರಣರ ಮುಂದೆ ಬಂದಂತಹ, ಗುರುದೇವರ ಮುಂದೆ ಬಂದಂತಹ ಒಂದು ಪ್ರಶ್ನೆ ಏನಂದ್ರೆ, ನಾನು ಈ ಸ್ಥಾವರ ಲಿಂಗವನ್ನ ನಾನು ಏನು ಈಗ ಮುಂದೆ ಕುರುಹಾಗಿ ಜನರ ಕರಹಸ್ತದಲ್ಲಿ ಕೊಡ್ತಾ ಇದ್ದೀನಲ್ಲ ಇಷ್ಟಲಿಂಗ ಅನ್ನೋದನ್ನ, ಆ ಇಷ್ಟಲಿಂಗವನ್ನ ಸ್ಥಾವರ ಲಿಂಗದಿಂದ ಇಷ್ಟಲಿಂಗಕ್ಕೆ ತರುವ ಒಂದು ಪ್ರಕ್ರಿಯೆ, ಪ್ರಯೋಗ ಎಲ್ಲ ಶರಣರ ಮುಂದೆ. ಹೀಗಾಗಿ ಈ ಸಾಧಾಕ್ಯಗಳನ್ನು ಹಿಡಿದುಕೊಂಡೇ ನಾನು ಇಷ್ಟಲಿಂಗದವರೆಗೆ ಜನಸಾಮಾನ್ಯರನ್ನು ಕರೆತಂದಾಗಿದ್ದಾದರೆ ನನ್ನ ಒಂದು ಈ ಇಷ್ಟಲಿಂಗದ ಸಾರ್ಥಕತೆ ಎಲ್ಲರಿಗೂ ತಿಳಿಯಲ್ಪಡುತ್ತದೆ. ಮತ್ತು ಅದನ್ನು ಜನ ಒಂದು ಲಾಭಾರ್ಥಿಗಳಾಗಿ ಅನ್ನಿ ಅಥವಾ ಆ ಪ್ರಯೋಗದಲ್ಲಿ ಅವರು ಯಶಸ್ವಿಯಾಗ್ತಾರೆ ಅಂತ ಎಲ್ಲ ಶರಣರು ನಿರ್ಣಯ ಮಾಡಿ ನಮಗೆ ಏನ್ ಮಾಡಿದ್ರು, ಹೀಗಿದೆ ಆ ಸಾಧಾಕ್ಯ ಅಂತ ಹೇಳಿದಾಗ ಆ ಸಾಧಾಕ್ಯವನ್ನು ಹಿಡಿದುಕೊಂಡೇ ನಾವು ಮುಂದೆ ಅಲ್ಲಿ ಏನಾಯಿತು ಅನ್ನೋದನ್ನು ನೋಡಿಕೊಂಡು ಕೊನೆಗೆ ನಾವು ಇಷ್ಟಲಿಂಗಕ್ಕೆ ಬರ್ತಾ ಇರೋದ್ರಿಂದ ಆ ಶಿವನ ಮೊದಲ ರೂಪಗಳು, ಆ ಪಂಚರೂಪಗಳು ಅಥವಾ ಆರಣ್ಯ, ಎಷ್ಟೋ ರೂಪಗಳು, ಶಿವನೇನು ಅನೇಕ ರೂಪಗಳಿದೆ, ಆದ್ರೆ ಮೇನ್ ಈ ಪಂಚ ರೂಪಗಳಲ್ಲಿ ಅವನ ಮುಖಗಳನ್ನ ಆ ಆಗಮಗಳಲ್ಲೂ ಹೇಳಿದರು, ನಮ್ಮ ಶರಣರು ಅವನ್ನ ಒಪ್ಪಿಕೊಂಡ್ರು. ಆದರೆ ಆ ಮುಖಗಳನ್ನ ಅವರು ಬೇರೆ 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 ನಮ್ಮ ತತ್ವಗಳಿಗೆ ಅನುಗುಣವಾಗಿ ಅವುಗಳನ್ನ ಬದಲಾಯಿಸುತ್ತಾ ಪರಿವರ್ತಿಸುತ್ತಾ ಹೋದರು. ಈ ಸಾಧಾಕ್ಯಗಳು
ಪರಶಿವನ ಸರ್ವ ವ್ಯಾಪಕತ್ವವನ್ನ ಸರ್ವಜ್ಞತ್ವವನ್ನ ಪ್ರತಿಬಿಂಬಿಸುತ್ತದೆ ಅನ್ನೋದನ್ನ ನೆನಪಿಡ್ಬೇಕು. ತಾವು ದಯವಿಟ್ಟು ಮೈಕ್ ಆಫ್ ಮಾಡ್ಕೊಳ್ಳಿ. ಈ ಸಾಧಕ್ಯಗಳು ಪರಶಿವನ ಸರ್ವ ವ್ಯಾಪಕತ್ವವನ್ನ ಸರ್ವಜ್ಞತ್ವವನ್ನ ಪ್ರತಿಬಿಂಬಿಸುತ್ತವೆ. ಅಂದ್ರೆ ಎಷ್ಟು ವ್ಯಾಪಕವಾಗಿದ್ದಾನೆ ಶಿವ ಅಂದ್ರೆ ಹಿ ಈಸ್ ಆಕ್ಯುಪೈಯಿಂಗ್ ಹೋಲ್ ಯೂನಿವರ್ಸ್. ಯೂನಿವರ್ಸ್ ಅಂದ ತಕ್ಷಣ ಅದು ಹೇಳೋಕ್ಕಾಗಲ್ಲ, ಅದರ ವ್ಯಾಪಕತ್ವವನ್ನ ಯಾರು ಹೇಳೋಕ್ಕಾಗಲ್ಲ. ಹಾಗೇನೆ ಅದರ ಸರ್ವಜ್ಞತ್ವ ಅಂದ್ರೆ ಅದರ ಜ್ಞಾನದ ಭಂಡಾರ ಎಷ್ಟಿದೆ ಅದನ್ನು ಹೇಳೋಕ್. ಅದನ್ನೇ ನಮ್ಮ ಅಣ್ಣನವರು ನಮ್ಮ ಇಷ್ಟಲಿಂಗದ ಬಗ್ಗೆ ಹೇಳ್ತಾ ಆತನು ಅಂದ್ರೆ ನಮ್ಮ ಇಷ್ಟಲಿಂಗದ ಬಗ್ಗೆಯೂ ಹೇಳ್ತಾ ಅಗಮ್ಯ ಅಗೋಚರ ಅಂತ ಏನ್ ಹೇಳಿದ್ರಲ್ಲ, ಎಲ್ಲಾ ದಿಕ್ಕುಗಳಲ್ಲಿಯೂ ಎಲ್ಲಾ ಕಡೆಯಲ್ಲಿಯೂ ವ್ಯಾಪಿಸಿದ್ದಾನೆ. ಅಪ್ರತಿಮ, ಅಗೋಚರ, ಅಗಮ್ಯ ಅಂತ ಶಬ್ದಗಳನ್ನ ತಮ್ಮ ವಚನದಲ್ಲಿ ಉಪಯೋಗಿಸಿದರು. ಹೀಗಾಗಿ ಬಂಧುಗಳೇ, ಸ್ವಲ್ಪ ತಾವು ಗಮನವಿಟ್ಟು ಈ ಚಿತ್ರವನ್ನ ನೋಡಿ ಯಾರಾದ್ರೂ ಒಬ್ರು ಇಲ್ಲಿ ಈ ಟೇಬಲ್ ಅನ್ನ ಓದ್ತೀರಾ? ಮೈಕ್ ಆನ್ ಮಾಡಿಕೊಂಡು ಮೇಲಿನಿಂದ ಶುರು ಮಾಡಿ. ಪಂಚಸಾಧಕ್ಯಗಳು, ಪಂಚಕಲೆಗಳು ಮತ್ತು ಶಕ್ತಿಗಳು ಹೇಳಿ. ಶ್ರೀ ಗುರು ಬಸವಲಿಂಗಾಯನ ಸಾಧಕ್ಯಗಳು: ಸದ್ಯೋಜಾತ ಅಥವಾ ಶಿವ ಸಾಧಕ್ಯ ಬ್ರಹ್ಮ, ವಾಮದೇವ ಅಥವಾ ಅಮೂರ್ತಿ ಸಾಧಕ್ಯ ವಿಷ್ಣು, ಅಘೋರ ಅಥವಾ ಮೂರ್ತಿ ಸಾಧಕ್ಯ ರುದ್ರ, ತತ್ಪುರುಷ ಅಥವಾ ಕರ್ತೃ ಸಾಧಕ್ಯ ಮಹೇಶ್ವರ, ಈಶಾನ್ಯ ಅಥವಾ ಕರ್ಮ ಸಾಧಕ್ಯ ಸದಾಶಿವ. ಕಲೆ: ಶಾಂತಾತ್ಮಕ ಕಲೆ, ಶಾಂತಿ ಕಲಾ, ವಿದ್ಯಾಕಲಾ, ಪ್ರತಿಷ್ಠಾ ಕಲಾ, ನಿವೃತ್ತಿ ಕಲಾ. ಶಕ್ತಿಗಳು: ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಸಾಕಮ್ಮ. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಆ ಆಗಮಗಳಲ್ಲಿ ಪೂರ್ವದಂದ್ರೆ ನಮ್ಮ ಶರಣರ ಈ ಚಿಂತನೆಗಳ ಮೊದಲೇ ಈ 5 ಹೆಸರುಗಳು ಇದ್ವು. ಯಾವಂದ್ರೆ ಸದ್ಯೋಜಾತ, ಅವನು ಜನನಕ್ಕಾಗಿ ಇರ್ತಾನೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಎಲ್ಲಾ ಸಕಲ ಚರಾಚರಗಳ ಒಂದು ಜನನ, ಶೀಘ್ರ ಜನನಕ್ಕಾಗಿ ಅವನು ಇದಾನಂತ ಸದ್ಯೋಜಾತ ಒಂದು ಹೆಸರು ಕೊಟ್ರು. ವಾಮದೇವ ಅಂದ್ರೆ ಅದು ಜಲತತ್ವ. ಆ ವಾಮದೇವನಿಗೆ ವಿಷ್ಣುವಿನ ರೂಪ. ಈಗ ನೀವು ಆ ಚಿತ್ರವನ್ನು ನೋಡೋದಾದ್ರೆ ವಿಷ್ಣು ಸಮುದ್ರದಲ್ಲಿ ಒಂದು ಹಾವಿನ ಮೇಲೆ ಮಲಗಿಕೊಂಡಿರ್ತಾನೆ. ಅವನ ಹೊಟ್ಟೆಯ ನಾಭಿಯ ಹೊರಗಿಂದ ಒಂದು ಕಮಲ ಬಂದಿರುತ್ತೆ. ಅವನ ಕಾಲನ್ನು ಲಕ್ಷ್ಮಿ ಒತ್ತಿರ್ತಾಳೆ. ಅದು ಯಾಕೆ ತೋರಿಸ್ತಾರೆ ಅಂದ್ರೆ ವಿಷ್ಣು ಅಂದ್ರೆ ಅವನು ಜಲತತ್ವ, ಅವನು ನೀರಿನಲ್ಲಿಯೇ ಇರ್ಬೇಕನ್ನೋದಕ್ಕಾಗಿನೇ ಆ ವಾಮದೇವ ಅಂದ್ರೆ ವಿಷ್ಣು ಹಿಂಗ್ ತೋರಿಸ್ತಾರೆ. ಅಘೋರ ಅಂದ್ರೆ ರುದ್ರ, ಅಗ್ನಿಯ ಒಂದು ತತ್ವ ಅದು ಅಘೋರ. ಈ ಅಘೋರಿಗಳ ದೇವರು ಇವನು. ಅಘೋರಿ ಅಂತ ಒಂದೇನು ಇವರಿದಾರಲ್ಲ ಶಿವನ ಆರಾಧಕರು, ಅವರಿಗೆ ಅಘೋರಿ ಅಂತಾರೆ. ಅಘೋರ ಅಥವಾ ಅವನಿಗೆ ರುದ್ರ ಅಂತ ಕರೆದು. ತತ್ಪುರುಷ ಮಹೇಶ್ವರ ಅಂತ ಕರೆದ್ರು. ಈಶಾನ್ಯ ಅಂದ್ರೆ ಕರ್ಮ, ಇವನು ಈಶಾನ್ಯ ಅಂತ ಅಂದ್ರೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಆಗಮಗಳಲ್ಲಿರುವ ಶಿವನ ಹೆಸರುಗಳು. ಸದ್ಯೋಜಾತ ಅಂದ್ರೆ ಅವನು ಪೃಥ್ವಿ, ವಾಮದೇವ ಅನ್ನೋನು ಜಲ, ಅಘೋರ ಅಂದ್ರೆ ಅಗ್ನಿ, ತತ್ಪುರುಷ ಅಂದ್ರೆ ವಾಯು, ಈಶಾನ್ಯ ಅಂದ್ರೆ ಆಕಾಶ ಅಂತ ಅವರು ಆ ತತ್ವಗಳನ್ನ ಅಲ್ಲಿ ಇಟ್ಟಿದ್ರು. ಇದು ಒಂದು ನೋಡಿ, ಇಲ್ಲೊಂದು ಚಿತ್ರ ಇದೆಯಲ್ಲ, ಈ ಚಿತ್ರ, ಈ ಪ್ರತಿಮೆ 10ನೇ ಶತಮಾನದ ಮಧ್ಯಭಾಗದಲ್ಲಿ ಕಾಂಬೋಡಿಯಾದಲ್ಲಿ ಸಿಕ್ಕಿದೆ. ಇದು ಶಿವನ ಒಂದು 5 ಮುಖಗಳನ್ನ ತೋರಿಸುವಂತ ಮೂರ್ತಿ ಉತ್ಖನನದ ಸಮಯದಲ್ಲಿ ಅಲ್ಲಿ ಸಿಕ್ಕಿದೆ. ಆ ಆಗಮಗಳಲ್ಲಿ ಈ ಮುಖಗಳಿಗೆ ಅಂದ್ರೆ ಸದ್ಯೋಜಾತ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಾನೆ, ವಾಮದೇವ ಉತ್ತರ ದಿಕ್ಕಿನಲ್ಲಿ ಇರ್ತಾನೆ, ಅಘೋರದ ಮುಖ ದಕ್ಷಿಣಕ್ಕಿದೆ, ತತ್ಪುರುಷನ ಮುಖ ಪೂರ್ವಕ್ಕಿದೆ, ಈಶಾನ್ಯನ ಮುಖ ಮೇಲ್ದಿಕ್ಕು ಮೇಲೆ ಇದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಮ ಶರಣರು ದಿಕ್ಕುಗಳಲ್ಲಿ ಎಂದೂ ನಂಬಿಕೆಯನ್ನಿಟ್ಟಿಲ್ಲವಾದ್ರಿಂದ ನಾವು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದು ಬೇಡ. ಯಾಕೆಂದ್ರೆ ನಮ್ಗೆ ಪೂರ್ವನೂ ಅಷ್ಟೇ, ಪಶ್ಚಿಮನೂ ಅಷ್ಟೇ, ಯಾವ ದಿಕ್ಕಾದ್ರೂ ಅಷ್ಟೇ. ಯಾಕಂದ್ರೆ ಶರಣರು ಪೂರ್ವದಲ್ಲಿಯೇ ಕುಳಿತು ಪೂಜೆಯನ್ನು ಮಾಡಬೇಕು, ಉತ್ತರ ದಿಕ್ಕು ಹಾಗಿರುತ್ತೆ, ದಕ್ಷಿಣ ದಿಕ್ಕು ಶುಭವಲ್ಲ, ಈ ತರದ ಯಾವ ನಂಬಿಕೆಗಳನ್ನ ನಮ್ಮ ತಲೆಯಲ್ಲಿ ಬಿತ್ತಲು ಕೂಡದು, ಅವನು ನಂಬಲು ಬಾರದು. ಹೀಗಾಗಿ ಅಲ್ಲಿ ಆಗಮಗಳೇ ಹೇಳಿದಾರಂತ ನಿಮ್ಗೆ ಗೊತ್ತಿರಲಿ ಅಂತ ದಿಕ್ಕುಗಳನ್ನು ಇಲ್ಲಿ ತೋರಿಸಲಾಗಿದೆ ಹೊರತಾಗಿ ನಾವು ನಂಬಬೇಕಾಗೇನಿಲ್ಲ. ಏನೋ ಒಂದು ಈ ಪಂಚಮುಖಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ರಂತಾನ ಒಂದು ವಸ್ತು ಅಂದ್ರೆ ರುದ್ರಾಕ್ಷಿ. ಪಂಚಮುಖಗಳಿರುವಂತ ಒಂದು ರುದ್ರಾಕ್ಷಿ ಚಿತ್ರವನ್ನೇ ಸಹ ಇಲ್ಲಿ ನಿಮಗೆ ಕೊಡಲಾಗಿದೆ. ಹೀಗಾಗಿ ಆ ಸ್ಥಾವರ ಲಿಂಗ ಪೂಜಕರು ಸದ್ಯೋಜಾತ ಲಿಂಗ, ವಾಮದೇವಲಿಂಗ, ಅಘೋರಲಿಂಗ, ತತ್ಪುರುಷಲಿಂಗ, ಈಶಾನ್ಯ ಲಿಂಗ ಅಂತ ಒಂದು ಹೆಸರಿನಿಂದ ದೊಡ್ಡ ದೊಡ್ಡ ಲಿಂಗಗಳನ್ನ ನಿರ್ಮಿಸಿ ಸ್ಥಾವರ ಲಿಂಗ ಪೂಜೆಗಳನ್ನ ಆಗಿದ್ರು. ಅವ್ರು ಹೇಳ್ತಿದ್ರು ಇವೇ ಈಶ್ವರನ ನಿಜವಾದ ಮುಖಗಳು, ಇವೇ ಈಶ್ವರ ಅಂತ ಹೇಳಿ. ಅದನ್ನೇ ನಮ್ಮ ಶರಣರು ಇರ್ಲಪ್ಪ, ನಿಮ್ಮ ಆ ಸಾಧಕ್ಯಗಳು ಹಾಗಿರಲಿ, ನಾವು ಆ ಸಾಧಕ್ಯಗಳನ್ನ ನಮ್ಮ ಸಾಧಕ್ಯಗಳಾಗಿ ತಗೊಳ್ತೀವಿ ಅಂತ ಹೇಳಿ ಅವಕ್ಕೆ ಬೇರೆ ಹೆಸರುಗಳನ್ನು ಕೊಟ್ರು. ಒಂದು ಶಿವ ಸಾಧಕ್ಯ, ಇನ್ನೊಂದು ಅಮೂರ್ತಿ ಸಾಧ್ಯಾಕ್ಯ, ಮೂರನೆಯದು ಮೂರ್ತಿ ಸಾಧಕ್ಯ,
ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯ ಅಂತ. ಇವು ಶರಣರು ಕೊಟ್ಟಂತ ಹೆಸರುಗಳು. ಸದ್ಯೋಜಾತನಿಗೆ ಶಿವ ಸಾಧಕ್ಯ ಅಂದ್ರು, ಅದು ಸದ್ಯೋಜಾತನ ಪೃಥ್ವಿ ತತ್ವ. ವಾಮದೇವನಿಗೆ ವಾಯು ತತ್ವ, ಅಮೂರ್ತಿ ಸಾಧಕ್ಯ ಅಂದ್ರು. ಅಘೋರ ಅಂದ್ರೆ ಅದು ರುದ್ರ, ರುದ್ರ ಅಂದ್ರೆ ಒಂದು ಅಗ್ನಿಯ ಸ್ವರೂಪ, ಭೀಕರ ರೂಪ. ತತ್ಪುರುಷ ಅಂದರೆ ವಾಯು, ಈಶಾನ್ಯ ಅಂದ್ರೆ ಆಕಾಶ ಅಂತ ಹೀಗೆ ಹೆಸರು ಕೊಟ್ರು. ಇಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ ಅನ್ನೋದು ನೀವು ಪೌರಾಣಿಕ ಚಿತ್ರಗಳಲ್ಲ ಇವು. ಅವು ನಮ್ಮ ಶರಣರು ತೆಗೆದುಕೊಂಡು ಈ ಒಬ್ಬ ತತ್ವಗಳಿಗೆ ಒಬ್ಬ ವ್ಯಕ್ತಿ ಇರೋ ತರ ಅದನ್ನ ನಿಭಾಯಿಸಲಿಕ್ಕೆ ಇರುವಂತಹ ವ್ಯಕ್ತಿಗಳೇ ಹೊರತು ಪುರಾಣದಲ್ಲಿ ವರ್ಣಿಸಿದಂತ ಈ ಪ್ರತಿಮೆಗಳು ಅಲ್ಲ ಅಂತ ತಾವು ನೆನಪಿನಲ್ಲಿಟ್ಕೊಳ್ಬೇಕು. ಈ ಒಂದು ಸಾಧಕ್ಯಗಳಿಗೆ, 5 ಸಾಧಕ್ಯಗಳಿಗೆ, ಶಿವ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಮೂರ್ತಿ ಸಾಧಕ್ಯ, ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯಗಳನ್ನ ನಾವು ಹೇಗೆ ಆರಾಧಿಸಬೇಕಂದ್ರೆ ಕೆಲವು ಕಲೆಗಳ ಮೂಲಕ. ಆ ಕಲೆಗಳು ಯಾವುವು ಅಂದ್ರೆ ಶಾಂತ್ಯಾತೀತ ಕಲೆ ಒಂದು, ಶಾಂತಿ ಕಲಾ, ವಿದ್ಯಾಕಲಾ, ಪ್ರತಿಷ್ಠಾ ಕಲಾ, ನಿವೃತ್ತಿ ಕಲಾ ಅಂತ ಬರ್ತಾ ಇದೆ. ಈ ಕಲೆಗಳು ಯಾಕೆ ಬೇಕು? ಈ ಕಲೆಗಳೆಂದರೇನು? ಆ ಕಲೆಗಳನ್ನ ನಾವು ಕಲಿತುಕೊಂಡು ಪಡೆದುಕೊಂಡ ನಂತರ ನಮಗೆ ಕೆಲವೊಂದು ಶಕ್ತಿಗಳು ಸಿಗ್ತಾ ಇವೆ. ಅವುಗಳನ್ನೇ ಶಾಂತ್ಯಾತೀತ ಕಲೆಯಲ್ಲಿ ನಾವು ಅದನ್ನು ಪಡೆದಿದ್ದಾರೆ, ಅದಕ್ಕೆ ಪರಾಶಕ್ತಿ ಎಂದು. ಶಾಂತಿ ಕಲೆಯನ್ನು ನಾವು ಕಲಿತಿದ್ದಾದ್ರೆ ಆದಿಶಕ್ತಿ ಬರುತ್ತದೆ. ವಿದ್ಯಾಕಲೆಯ ನಂತರ ನಮಗೆ ಇಚ್ಛಾಶಕ್ತಿ ಸಿಗ್ತಾ ಇದೆ. ಪ್ರತಿಷ್ಠಾ ಕಲೆಯನ್ನು ನಾವು ಅಭ್ಯಸನ ಮಾಡಿ ನಾವು ಜ್ಞಾನ ಶಕ್ತಿಯನ್ನು ಪಡಿತಾ ಇದ್ದೀವಿ. ನಿವೃತ್ತಿ ಕಲಾದಲ್ಲಿ ಅದನ್ನು ನಾವು ಆಚರಿಸಿದ್ದಾದರೆ, ಅದರಲ್ಲಿ ಪಳಗಿದ್ದಾದ್ರೆ ಕ್ರಿಯಾಶಕ್ತಿಯನ್ನ ನಾವು ಪಡೆದುಕೊಳ್ತಾ ಇದ್ದೀವಿ. ಏಕೆಂದರೆ ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ ಎಲ್ಲಾ ಶಕ್ತಿಗಳು ಶಿವಯೋಗದ ಶಕ್ತಿಗಳಾಗಿವೆ. ಅವುಗಳನ್ನ ನಾವು ಪಡೆಯಲೇಬೇಕು. ಹೀಗಾಗಿ ಈ ಶಕ್ತಿಗಳನ್ನ ಶಿವಯೋಗದಾಗಿ ಬೇಕಾಗಿರೋ ಶಕ್ತಿಗಳಾಗಿರೋದ್ರಿಂದ ನಾವು ಈ ಕಲೆಗಳನ್ನು ಏನಿವೆವು ಅವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ದಿನನಿತ್ಯ ಅವುಗಳನ್ನು ನಾವು ಆಚರಿಸಲೇಬೇಕು. ಹೀಗಾಗಿ ಅವು ಕಲೆಗಳು ಯಾವುವು ಅನ್ನೋದನ್ನ ಈಗ ಒಂದು ಪಂಚಕಲೆಗಳಿವು: ವಿದ್ಯಾಕಲೆ, ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ. ಶಾಂತ್ಯಾತೀತರ ಕಲೆ ಬಗ್ಗೆ ನಂತರ ಮಾತಾಡೋಣ. ವಿದ್ಯಾಕಲೆ ಅಂದ್ರೆ ಏನಂದ್ರೆ ಅವಿದ್ಯೆ ಅಂದರೆ ಅಜ್ಞಾನ, ಅದೆಲ್ಲ ತಮಗೆ ಗೊತ್ತಿದೆ. ಒಂದು ಅವಿದ್ಯೆ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ. ಏನಂದ್ರೆ ಶಿವನನ್ನು ಕೂಡಲು ಅದು ಸಾಧ್ಯವೇ ಇಲ್ಲ, ಶಿವನೇ ಬೇರೆ ನಾವೇ ಬೇರೆ, ಅದು ಸುಮ್ಮನೆ ಹೇಳ್ತಾರಷ್ಟೇ, ಆದ್ರೆ ಅದು ಕೂಡೋಕೆ ಸಾಧ್ಯವೇ ಇಲ್ಲ, ಅವನ ಜೊತೆ ಒಂದು ಸಂಗಮ ಆಗೋದೇ ಇಲ್ಲ ಅಂತ ಒಂದು ಅವಿದ್ಯೆಯನ್ನ ನಮ್ಮ ತಲೆಯಲ್ಲಿ ಬೀಜವಾಗಿ ಬಿತ್ತು ಬಿಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆಯಾಗಿ ಕೆಲವೊಬ್ರು ಏನ್ ಹೇಳಿದ್ರು, ದೇಹವೇ ತಾನೆಂಬ ತಪ್ಪು ತಿಳುವಳಿಕೆ. ಯಾಕೆ ಬೇಕ್ರಿ? ಯಾಕೆ ಈ ಭಗವಂತ ಬೇಕು? ಯಾಕೆ ಈ ಪರಮಾತ್ಮ ಬೇಕು? ಪರವಸ್ತು ಬೇಕು? ಹೀಗೆಲ್ಲ ತಲೆ ಕೆಡಿಸಿ ಬಿಟ್ಟಿದ್ರು. ದೇಹವೇ ತಾನೆಂಬ ತಪ್ಪು ತಿಳುವಳಿಕೆ ಅಂದ್ರೆ ನನಗೇನು ಬೇಡ, ನಿತ್ಯ ವಸ್ತುಗಳ ಜ್ಞಾನವಿಲ್ಲದಿರುವುದು ಅವಿದ್ಯೆಯಾಗಿರುವುದು. ಇವತ್ತಿಗೂ ಇಂತಹ ಅಭ್ಯಾಸನ ಮಾಡೋಣ ಬನ್ನಿ, ಅಧ್ಯಾತ್ಮದಲ್ಲಿ ಹೋಗೋಣ ಬನ್ನಿ ಅಂತ ಕರೆದ್ರೆ ಬರೋಲ್ಲ. ಯಾಕೆಂದ್ರೆ ಆ ಅವಿದ್ಯೆ ಅಡ್ಡ ಬರ್ತಾ ಇದೆ. ಅದನ್ನೇನ್ ಮಾಡ್ತಿ ಬಿಡೋ, ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿ. ಪರಮಾತ್ಮನೊಬ್ಬನೇ ನಿತ್ಯನು, ಉಳಿದವುಗಳೆಲ್ಲ ಅನಿತ್ಯಗಳೆಂಬ ಜ್ಞಾನವೇ ವಿದ್ಯಾ ಕಲೆಯಾಗಿರುವುದು. ಅಪ್ರತಿಮ ವಿಶ್ವಾಸ ಬೇಕು. ಇಷ್ಟಲಿಂಗದಲ್ಲಿ ಆ ಪೂಜೆಯಿಂದ ಆ ಪರಮಾತ್ಮನ ಆರಾಧನೆಯನ್ನು ನಾನು ಮಾಡಲು ಹೋಗುವನಿದ್ದೇನೆ ಅನ್ನೋದೇ ವಿದ್ಯಾಕಲೆ. ವಿದ್ಯಾಕಲೆ ಯಾಕೆ ನಾವು ಮಾಡಿಕೊಳ್ಳಬೇಕೆಂದರೆ ಅಲ್ಲಿ ನಮ್ಮಲ್ಲಿರುವ ಅಜ್ಞಾನದ ನಿವೃತ್ತಿಯಾಗೋದಿದೆ, ಅದು ಹೋಗಲಾಗಿಸುತ್ತದೆ. ಹೀಗಾಗಿ ಇದು ವಿದ್ಯಾಕಲೆ. ಆ ಅಜ್ಞಾನವನ್ನು ನಾವು ತೊಡೆದುಕೊಳ್ಳಬೇಕು, ಅದು ತೊಡಕಾಗಿದೆ ನಮಗೆ. ಹೀಗಾಗಿ ವಿದ್ಯಾಕಲೆಯಿಂದ ಒಂದು ಒಳ್ಳೆಯ ವಿದ್ಯೆಯನ್ನು ಇವತ್ತು ಸ್ವಾನುಭಾವದ ನೆಲೆಯಲ್ಲಿ ದಿನನಿತ್ಯ ಒಂದು ವಚನವನ್ನು ತೆಗೆದುಕೊಂಡು ಅದರ ಅರ್ಥವನ್ನು ಮಾಡಿಕೊಂಡು ಅದರಿಂದ ನಾವು ಏನಾದ್ರೂ ಕಲಿತುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀವಲ್ಲ, ಅದಕ್ಕೆ ಕಾರಣ ಏನಾದ್ರೂ ಇದ್ದರೆ ಅದು ವಿದ್ಯಾಕಲೆ. ಯಾಕೆಂದ್ರೆ ಆ ವಚನ ನಿರ್ವಚನದಿಂದ ಅನೇಕ ಅನುಭವಿಗಳು ನಮಗೆ ಅನೇಕ ಜ್ಞಾನವನ್ನು ಕೊಡ್ತಾ ಇರೋದ್ರಿಂದ ಆ ವಿದ್ಯೆ ನಮಗೆ ಸಿಗುತ್ತಲ್ಲ, ಆ ವಿದ್ಯಾಕಲೆ ನಮಗೆ ದೊರಕೋದ್ರಿಂದ ನಮಗೆ ಶಿವನನ್ನು ಕೂಡುವಲ್ಲಿ, ಶಿವಯೋಗದಲ್ಲಿ ಅತ್ಯಂತ ಸಹಕಾರಿಯಾದ ಒಂದು ಶಕ್ತಿ ಸಿಗ್ತಾ ಇದೆ. ಹೀಗಾಗಿ ವಿದ್ಯಾಕಲೆ. ನಿವೃತ್ತಿ ಕಲೆ ಅಂದ್ರೆ ಏನಂದ್ರೆ, ರಾಗ ಅಂದ್ರೆ ಇಚ್ಛೆ. ಲೌಕಿಕದ ಸುಖವು ದುಃಖದ ಮೂಲವೆಂದು ಎಲ್ರಿಗೂ ಗೊತ್ತಿದೆ. ಆದರೆ ಹಾಗೇನೇ ಆ ಲೌಕಿಕದ ಅನೇಕ ಈ ಆಕರ್ಷಣೆಗಳಿಗೆ ನಾವು ಬಲಿಯಾಗ್ತೀವಿ. ಅದು ಮದ್ಯಪಾನ ಇರಬಹುದು,
ಕೊಲೆ ಸುಲಿಗೆ ಏನಾದ್ರೂ ಇರಬಹುದು, ಲಂಚ ಇರಬಹುದು. ನೀವು ಯಾವುದೇ ಒಂದು ಕೆಟ್ಟ ವಿಷಯ ಹೇಳಿ ಅದು ಲೌಕಿಕ ಆಕರ್ಷಣೆನೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಆ ಇಚ್ಛೆಗಳಿಂದ, ಆ ದುರಾಸೆಗಳಿಂದ, ಆ ಲೌಕಿಕ ಆಮಿಷಗಳಿಂದ, ಆಶೆಗಳಿಂದ ನಿವೃತ್ತನಾಗುವುದು ನಿವೃತ್ತಿ ಕಲೆ ಅಂತ ಹೇಳ್ತಾರೆ. ಯಾಕೆ ಈ ಕಲೆಗಳನ್ನ ಬೇಕಂದ್ರೆ ಶಿವಯೋಗ ಮಾಡ್ಬೇಕಲ್ವೇ? ಈಗ ಇವೆಲ್ಲ ನಿಮ್ಗೆ ಗೊತ್ತಿರೋದ್ರೆ ಶಿವಯೋಗಕ್ಕೆ ನಾವು ಒಳಗೆ ಎಂಟರ್ ಆಗೋಕ್ಕಾಗಲ್ಲ. ದೀಸ್ ಆರ್ ಆಲ್ ಪ್ರೀ ರಿಕ್ವಿಸಿಟ್ಸ್. ಆ ವಿದ್ಯೆ ಬೇಕು. ಎರಡನೆಯದು ನಮ್ಮ ಲೌಕಿಕ ಜಗತ್ತಿನ ಈ ದುರಾಶೆಗಳು, ಆಮಿಷಗಳು, ಆಶೆಗಳು, ಇವೆಲ್ಲ ಇಚ್ಛೆಗಳಿಂದ ನಿವೃತ್ತನಾಗುವುದೇ ನಿವೃತ್ತಿ ಕಲೆ. ಯಾಕೆಂದ್ರೆ ದಿನನಿತ್ಯ ವಚನಗಳಲ್ಲಿ ನೋಡ್ತಾ ಇದ್ದೀರಿ, ಇದನ್ನೇ ಹೇಳ್ತಿದ್ದಾರೆ ಗುರುದೇವರು ಹೇಗೆ ನಿವೃತ್ತಿಯಾಗಬೇಕು ಅಂತ. ಮುಂದೆ ಪ್ರತಿಷ್ಠಾ ಕಲೆ. ಪ್ರತಿಷ್ಠಾ ಕಲೆ ಅಂದ್ರೆ ಏನಂದ್ರೆ, ಬಹಳ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ನಾನು ಸಾಯೋದೇ ಇಲ್ಲ ಅಂತ. ಮೊಮ್ಮಕ್ಕಳಿಗೆ ಅದು ಹೇಳ್ತಿರ್ತಾರೆ. ಎಷ್ಟೊಂದು ಸಂಸಾರದಲ್ಲಿ ಆ ಬಂಧನದಲ್ಲಿ ಬಿಗಿಯಾಗಿ ಬಂಧಿಸಲ್ಪಟ್ಟಿರ್ತಾರೆ ಅಂದ್ರೆ ಈ ಅಶಾಶ್ವತ ಜೀವನದ ಅನಿತ್ಯತೆ ಬಗ್ಗೆ, ನಾನೊಂದ್ ದಿವಸ ಇಲ್ಲಿ ಸಾಯ್ತೀನಿ, ಈ ಜೀವನ ಶಾಶ್ವತ ಅಲ್ಲೋ ಅನ್ನೋದನ್ನೇ ಮರೆತು ಈ ಮನೆ ನನ್ನದು, ಈ ಸಂಸಾರ ನಾನು ಸತ್ ನಂತರ ನಿಮ್ಗೆಲ್ಲ ತಿಳಿಯುತ್ತೆ ಅಂತ ಅನ್ನೋದು, ಮನೆಯಲ್ಲೆಲ್ಲ ಶಾಂತಿಯನ್ನ ಕದಡೋದು, ಇದೆಲ್ಲ ಏನಿದೆಯಲ್ಲ ಆ ಪ್ರತಿಷ್ಠಾ ಕಲೆ ಅಂದ್ರೆ ಏನ್ ಗೊತ್ತಾ? ಈ ಕಾಲ ಅನ್ನೋದು ಅನಿತ್ಯಪ್ಪ, ಅಶಾಶ್ವತ. ಇಂದಿಲ್ಲ ನಾಳೆ ನೀನು ಇಲ್ಲಿಂದ ಖಾಲಿ ಮಾಡ್ಲೇಬೇಕು ಜಾಗ. ಇಲ್ಲಿ ನೀನು ಪರ್ಮನೆಂಟ್ ಆಗಿ ಇರೋಕೆ ಬಂದಿಲ್ಲ. ಇದೊಂದು ಅಶಾಶ್ವತ ಜೀವನವಾಗಿದೆ. ಯು ಹ್ಯಾವ್ ಟು ಲೀವ್ ದಿಸ್ ಪ್ಲೇಸ್ ಲೈಕ್ ಅದರ್ಸ್. ಎಲ್ರು ಬಂದ್ರು ಎಲ್ರು ಹೋದ್ರು. ಆದ್ರಿಂದ ಆ ವಿದ್ಯಾಕಲೆಯ ಆಧಾರದಿಂದ, ಜ್ಞಾನದ ಆಧಾರದಿಂದ ಆ ಶಾಶ್ವತ ಸತ್ಯವನ್ನ ಸಾಧನೆಯಿಂದ ಕಂಡುಕೊಂಡು, ಶಿವ ಸಾಧನೆಯಿಂದ ಕಂಡುಕೊಂಡು ತನ್ನ ಸ್ವರೂಪದಲ್ಲಿ, ಅಂದರೆ ಆತ್ಮ ಸ್ವರೂಪದಲ್ಲಿ ಸ್ಥಿತಗೊಳಿಸುವುದು ಅಥವಾ ಧರಿಸುವುದು. ಏನು? ಪ್ರತಿ ಹೆಜ್ಜೆಗೆ, ಪ್ರತಿ ಸೆಕೆಂಡ್ಗೆ, ಪ್ರತಿ ನಿಮಿಷಕ್ಕೆ ಈ ಪ್ರತಿಷ್ಠಾ ಕಲೆಯಲ್ಲಿ ಹೇಳ್ಬೇಕು, ಇಲ್ಲಪ್ಪ ನಾನು ಇಲ್ಲಿ ಬಂದಿರೋದು ಸ್ವಲ್ಪ ದಿನಗಳಿಗೋಸ್ಕರ, ನಂತರ ನಾನು ಇಲ್ಲಿಂದ ತೆರಳಿಕೊಂಡಿದ್ದೇನೆ ಎನ್ನುವ ಒಂದು ಸತ್ಯವನ್ನ ಯಾವಾಗ್ಲೂ ಪ್ರತಿಷ್ಠೆ ಮಾಡಿಟ್ಟಿರ್ಬೇಕು. ಎಷ್ಟು ಬಡದಾಡ್ತೀವಿ ನಾವು, ಇಲ್ಲ ಅದೇ ಪ್ರತಿಷ್ಠಾ ಕಲೆ. ಇಲ್ಲಪ್ಪ ಈ ಸಾಕಿನ್ನು, ಸಾಕಲ್ಲ ಇನ್ನು ಅನ್ನಬೇಕು, ಸಾಕಲ್ಲ ಇನ್ನು ಎಲ್ಲ ಆಯ್ತಲ್ಲ, ಎಷ್ಟು ಸಂತೋಷವಾಗಿಟ್ಟಿದ್ದಾನೆ, 2 ಹೊತ್ತು ಊಟ ಸಿಗ್ತಾ ಇದೆ, ಮೈ ತುಂಬಾ ಬಟ್ಟೆ ಇದೆ, ಬೆಚ್ಚಗೆ ಇರೋಕೆ ಮನೆ ಇದೆ, ಎಲ್ಲಾ ತುಂಬು ಸಂಸಾರವಿದೆ, ಸಾಕಪ್ಪ ಸಾಕು, ದುಡದೆ ಈಗ ಇನ್ನಾದರೂ ಶಿವಧ್ಯಾನದಲ್ಲಿ ಶಿವಜ್ಞಾನವನ್ನು ಪಡೆಯುತ್ತಾ ಆರಾಮಾಗಿ ಇರೋಣ ಅಂತ ಒಂದು ಪ್ರತಿಷ್ಠೆ ಮಾಡೋದೇ ಪ್ರತಿಷ್ಠಾ ಕಲೆ. ಮುಂದೆ ಶಾಂತಿ ಕಲೆ. ಇದೆಲ್ಲ ಆದ ನಂತರ ಮನಸ್ಸಿನ ವಿಕಾರಗಳನ್ನ ಅಡಗಿಸಿ ಆತ್ಮ ಸ್ವರೂಪದಲ್ಲಿ ಸ್ಥಿತಗೊಂಡ ಸಾಧಕನಲ್ಲಿ ಪರಮ ಶಾಂತಿ ನೆಲೆಸುತ್ತದೆ. ಅದನ್ನೇ ಶರಣರು ಶಾಂತಿ ಕಲೆ ಅಂತ ಅಂದ್ರು. ಈ ಶಾಂತಿಯೇ ಪರಮಶಾಂತಿಯೇ ಶಾಂತಿ ಕಲೆ. ಶಾಂತಿ ಕಲೆಯಿಂದ ಸಾಧಕನ ಪ್ರಾಣಚೇತನವು ಲಿಂಗಚೇತನವಾಗುವುದು. ಮೇಲಿಂದ ಮೇಲೆ ಹೇಳ್ತಿರ್ತಾರೆ ನಮ್ಮ ಶರಣರು, ಮಾಂಸಪಿಂಡ ಮಂತ್ರಪಿಂಡವಾಗುವುದು, ಮಾಂಸಪಿಂಡ ಮಂತ್ರಪಿಂಡವಾಗುವುದು. ನೋಡಿ ಹೇಗಿದೆ ವಿದ್ಯಾಕಲೆ, ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ಶಾಂತಿ ಕಲೆ. ಹಾಗೇನೆ ಶಾಂತ್ಯಾತೀತ ಕಲೆ. ನಾನು 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 ನನ್ನಿಂದಾಯ್ತು ನಾನೆಂಬ ಅಹಂಕಾರ ತ್ಯಜಿಸಿ ಸದಾ ಎಚ್ಚರದಿಂದಿದ್ದು ಪಂಚೇಂದ್ರಿಯಗಳು ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ನಡೆಸುವುದರಿಂದ ಹೃದಯದಲ್ಲಿ ಅರಿವಿನ ದೀಪ ಬೆಳಗಿ ಶಾಂತಿಯು ವಿಕಾಸಗೊಂಡು ಶಾಂತಾತೀತ ಕಲೆಗೆ ಬರಲು ಶಾಂತ್ಯಾತೀತ ಕಲೆ ಎನ್ನುತ್ತಾರೆ. ಅಂದ್ರೆ ಶಾಂತಿಯ ಮುಂದಿನ ಒಂದು ಸ್ಥಿತಿ ಇದು, ಅದಕ್ಕೆ ಶಾಂತ್ಯಾತೀತ ಕಲೆ ಅಂತಾರೆ. ಈ ಕಲೆಯಿಂದ ಸಾಧಕನು ನಿರ್ವಿಕಾರ ನಿರ್ಮಲ ಮನಸ್ಸುಳ್ಳವನಾಗಿ ಮಹಾಮೌನದ ಮೀರಿದ ಆನಂದವನ್ನ ಸವಿತಾನೆ, ಮೀರಿದ ಆನಂದವನ್ನ ಸವಿತಾನೆ. ಈ 5 ಪಂಚಕಲೆಗಳನ್ನು ನಾವು ಏನಾದರೂ ಸಾಧಿಸಿಕೊಂಡಿದ್ದಾದರೆ, ಸಿದ್ಧಿಸಿಕೊಂಡಿದ್ದಾದರೆ ಮುಂದೊಂದು, ನನಗೇನು ವಿಶ್ವಾಸವಿಲ್ಲ, ಆದರೂ ಶರಣರು ಹೇಳಿದ್ದಾರೆ ಇನ್ನೊಂದು ಕಲೆ ಇದೆ, ಆ ಕಲೆಯೇ ಶಾಂತ್ಯಾತೀತೋತ್ತರ ಕಲೆ. ಇದು ಶರಣರು ಹೇಳಿರುವಂತ ಕಲೆ. ಅದೇನು ನಮ್ಗೆ ಸಿದ್ಧಿ ಆಗುತ್ತದೆ ಇದು ನನಗೆ ಗೊತ್ತಿಲ್ಲ. ಯಾರಾದ್ರೂ ಸಾಧಕರಿದ್ರೆ ಅವರು ಪಡೆದಿರಬಹುದು. ಅದು ಐಕ್ಯ ಸ್ಥಳದಲ್ಲಿ ಬರುವಂತಹ, ಸಿಗುವಂತಹ, ದೊರಕುವಂತಹ, ಸಿದ್ಧಿಸುವಂತಹ ಒಂದು ಕಲೆಯಾಗಿದೆ ಬಂಧುಗಳೇ. ಸುಮ್ನೆ ನಿಮಗೆ ಇರಲಿ, ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ನನಗ್ ಗೊತ್ತಿಲ್ಲ ಇದ್ರ ಬಗ್ಗೆ. ಏನಂದ್ರೆ ಈ ಕಲೆ ನಾನು ಶರಣರ ಭಾಷೆಯಲ್ಲಿಯೇ ಹೇಳಬೇಕಂದ್ರೆ, ಆ ನಿಖಲ ಜ್ಞಾನ ಚಿತ್ತುವೇ ಬಲಿದು ಚಿಚ್ಚಕ್ತಿಯಾದಲ್ಲಿ, ಆ ಚಿಚ್ಚಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ, ಆ ಶಾಂತ್ಯಾತೀತೋತ್ತರೆ ಎಂಬ ಕಲೆಯಿಂದ ನಾನು ಉದಯವಾಗಿ ಆ ಮಹಾಲಿಂಗಕ್ಕಾಶ್ರಯವಾಗಿ ಐಕ್ಯನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳುವಂತ ತೋಂಟದ ಸಿದ್ಧಲಿಂಗಯತಿಗಳು ಹೇಳ್ತಾ ಇದ್ದಾರೆ. ನನಗೆ ಇದು ಗೊತ್ತಿಲ್ಲ, ಯಾಕೆಂದ್ರೆ ಮಹಾಲಿಂಗವಿರೋದು ಆಜ್ಞಾಚಕ್ರದಲ್ಲಿ ಅಲ್ಲೊಂದು
ಚಿಚ್ಚಕ್ತಿ ಇದೆ. ಆ ಚಿಚ್ಚಕ್ತಿಯ ಚಿಚ್ಚಕ್ತಿಯ ಸಂಘ ನಮ್ಗೆ ಸಿಗಬೇಕು. ಆ ನಂತರ ಈ ಸಾಂತ್ಯಾತೀತೋತ್ತರ ಕಲೆ ಅಂತ ಒಂದಿದೆ ಅಂತೆ. ಅದು ಉದಯವಾಗಿ ಅಲ್ಲಿ ನಾನು ಐಕ್ಯನಾಗ್ಬೇಕಾಗಿದೆ ಅನ್ನೋದು ಶರಣರ ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ಪೂರ್ವ ಪೀಠಿಕೆಯಾಗಿ ಮೊದಲು 5 ಕಲೆಗಳನ್ನು ಕಲಿಬೇಕು. ವಿದ್ಯಾಕಲೆ ಅನ್ನೋದು, ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ ಅನ್ನೋದು ಇವೆಲ್ಲ ಯಾರೋ ಹೇಳಿದ್ದಲ್ಲ, ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಂಡು ನಿಧಾನವಾಗಿ ಏನು ಇದ್ ಮಾಡ್ಬೇಡಿ, ಗಡ್ಬಿಡಿ ಏನೂ ಇಲ್ಲ, ನಿಧಾನವಾಗಿ ನಾನು ಈಗೇನ್ ಹೇಳಿದ್ನೋ ಅದನ್ನೇ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನದಲ್ಲಿ ಹೇಳ್ತಾ ಇರೋದ್ರಿಂದ ನೀವು ನಿಧಾನವಾಗಿ ಒಬ್ರು ಮೈಕ್ ಆನ್ ಮಾಡ್ಕೊಂಡು ಈ ವಚನವನ್ನ ಹೇಳ್ತಾ ಹೋಗಿ. ಅಪ್ಪರು ಹೇಳೇನ್ರಿ? ಅವರೇ ಒಂದೊಂದೇ ವಚನ ಓದ್ರಿ, ನೀವು ಒಂದು ಓದ್ರಿ, ನಂತರ ಬೇರೆಯವರು ಅದನ್ನ ಫಾಲೋ ಮಾಡ್ಲಿ. ಆಯ್ತಾ? ಆಯ್ತಪ್ಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ನಿರಾಕಾರ ಪರವಸ್ತು ತಾನೊಂದೇ. ಆ ನಿರಾಕಾರ ಪರವಸ್ತುವಿನಲ್ಲಿ ಮಹಾಜ್ಞಾನ ಉದಯವಾಗಿ ಆ ಮಹಾಜ್ಞಾನವೇ ಅನಾದಿ ಶರಣ ರೂಪಾಗಿ ಆ ನಿರಾಕಾರ ಪರವಸ್ತುವಿಗೆ ಆಧಾರವಾಗಿ ಚಿನ್ನ ಬಣ್ಣದ ಹಾಗೆ ಭಿನ್ನವಿಲ್ಲದಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಇನ್ನ ಐತಲ್ರಪ್ಪ ಇದು ವಚನ. ಪೂರ್ತಿ ನೀವೇ ಹೇಳಿ ಅಮ್ಮ, ಇದನ್ನೆಲ್ಲ ಪೂರ್ತಿ ಎಲ್ಲ ಹೇಳಿ. ಹ್ಞೂನ್ರಪ್ಪ. ಆ ನಿರಾಕಾರ ಪರವಸ್ತುವೆ ನಿಕ್ಕಲ ಲಿಂಗವಾದಲ್ಲಿ ಆ ನಿಕ್ಕಲ ಲಿಂಗದಿಂದ ಜ್ಞಾನ ಚಿತ್ತುದಯವಾಗಿ ಆ ಜ್ಞಾನ ಚಿತ್ತುವೆ ಶರಣರೂಪಾಗಿ ಆ ನಿಕ್ಕಲ ಲಿಂಗ ತಕ್ಕಾಶ್ರಯವಾಗಿ ಚಿದಂಗ ಸ್ವರೂಪನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ನಿಕ್ಕಲ ಜ್ಞಾನ ಚಿತ್ತುವೆ ಬಲಿದು ಚಿಚ್ಚಕ್ತಿಯಾದಲ್ಲಿ ಆ ಚಿಚ್ಚಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ ಆ ಶಾಂತಾತೀತೋತ್ತರ ಎಂಬ ಕಲೆಯಿಂದ ನಾನು ಉದಯವಾಗಿ ಆ ಮಹಾಲಿಂಗಕ್ಕಾಶ್ರಯವಾಗಿ ಐಕ್ಯನಾಗುಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆಯ್ತಲ್ರಪ್ಪ? ಇಷ್ಟ ಆಯ್ತು. ಶರಣಾರ್ಥಿಗಳು. ಮುಂದೆ ಓದಿ ಅಮ್ಮ, ಮುಂದೆ ಓದಿ. ಈ ಕಡೆ ಇದೆ ನೋಡಿ, ಇನ್ನು ಇದು ವಚನ ಪೂರ್ತಿ ನೀವೇ ಓದ್ಬೇಕು. ಹೌದ್ರಪ್ಪ? ಆಯ್ತು. ಆ ಚಿಚ್ಚಕ್ತಿಯಿಂದ ಪರಶಕ್ತಿ ಉದಯವಾಗಿ ಆ ಪರಶಕ್ತಿಯ ಸಂಘದಿಂದ ನೀನು ಪ್ರಸಾದ ಲಿಂಗವಾದಲ್ಲಿ ಆ ಶಾಂತಾತೀತ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಪ್ರಸಾದ ಲಿಂಗಕ್ಕಾಶ್ರಯವಾಗಿ ಶರಣರ ರೂಪಾಗಿದ್ದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಪರಶಕ್ತಿಯಿಂದ ಆದಿಶಕ್ತಿ ಉದಯವಾಗಿ ಆ ಆದಿಶಕ್ತಿಯ ಲಿಂಗ ಸಂಘದಿಂದ ನೀನು ಶುದ್ಧ ಸುಜ್ಞಾನವೆಂಬ ಜಂಗಮ ಲಿಂಗವಾದಲ್ಲಿ ಆ ಶಾಂತಿ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಜಂಗಮ ಲಿಂಗಕ್ಕಾಶ್ರಯವಾಗಿ ಪ್ರಾಣಲಿಂಗಿಯಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಆದಿಶಕ್ತಿಯಿಂದ ಇಚ್ಛಾಶಕ್ತಿ ಉದಯವಾಗಿ ಆ ಇಚ್ಛಾಶಕ್ತಿಯ ಸಂಘದಿಂದ ನೀನು ದಿವ್ಯ ಶಿವಲಿಂಗಾಕಾರದಲ್ಲಿ ಆ ವಿದ್ಯೆ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಶಿವಲಿಂಗಾಶ್ರಯವಾಗಿ ಪರಮ ಪ್ರಸಾದಿಯಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆಯ್ತು, ಇನ್ನು ಸ್ವಲ್ಪ ಇದೆ, ನಂತರ ನಾನು ನಿಮ್ಗೆ ಕೊಡ್ತೀನಿ. ಈಗ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಪ್ರಥಮದಲ್ಲಿ ನಿರಾಕಾರ ಪರವಸ್ತು ತಾನ್ ಒಂದೇ. ಆ ನಿರಾಕಾರ ಪರವಸ್ತುವಿನಲ್ಲಿ ಮಹಾಜ್ಞಾನ ಉದಯವಾಗಿ ಆ ಮಹಾಜ್ಞಾನವೇ ಅನಾದಿ ಶರಣ ರೂಪಾಗಿ ಆ ನಿರಾಕಾರ ಪರವಸ್ತುವಿಗೆ ಆಧಾರವಾಗಿ ಚಿನ್ನ ಬಣ್ಣದ ಹಾಗೆ ಭಿನ್ನವಿಲ್ಲದಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಸಹಜ ಸ್ಥಳದಲ್ಲಿ ಇರುವಂತಹ ಆ ಲಿಂಗ ಅನುಲಿಂಗ ಏನೈತಲ್ಲ, ಅದು ಹೇಗೆ ಒಬ್ಬ ಶರಣ ರೂಪಾಗಿ ಮಹಾಜ್ಞಾನವಾಗಿ ಚಕ್ರದಿಂದ ಚಕ್ರಕ್ಕೆ ನಿರಾಕಾರ ಪರವಸ್ತುವಿಗೆ ಆಧಾರವಾಗಿದ್ದನ್ನ ಹೇಳ್ತಾ ಮುಂದೆ ಏನ್ ಹೇಳ್ತಿದ್ದಾರೆ? ಆ ನಿರಾಕಾರ ಪರವಸ್ತುವೆ ನಿಖಲ ಲಿಂಗವಾದಲ್ಲಿ. ಎಲ್ಲಿದೆ ಈ ನಿಖಲ ಲಿಂಗ ಅಥವಾ ನಿಷ್ಕಲ ಲಿಂಗ? ಬ್ರಹ್ಮಚಕ್ರ.
ಹಾ, ವೆರಿ ಗುಡ್. ಭ್ರಮರಾಂಗ. ಆ ನಿರಾಕಾರ ಪರವಸ್ತುವೆ ನಿಖಲ ಲಿಂಗವಾದಲ್ಲಿ ಅಂದ್ರೆ ಬ್ರಹ್ಮಚಕ್ರದಲ್ಲಿ ಆ ನಿಖಲ ಲಿಂಗದಿಂದ ಜ್ಞಾನ ಚಿತ್ತು ಉದಯವಾಗಿ ಆ ಜ್ಞಾನ ಚಿತ್ತುವೆ ಮತ್ತೆ ಶರಣ ರೂಪವಾಗಿ ಆ ನಿಖಲ ಲಿಂಗಕ್ಕಾಶ್ರಯವಾಗಿ ಅಂದ್ರೆ ಹಿ ವಾಂಟ್ಸ್ ಟು ಹೆಲ್ಪ್ ದಟ್ ಶರಣ ಅಂದ್ರೆ ನಿಖಲ ಲಿಂಗಕ್ಕೆ ಸಹಾಯ ಮಾಡಲು ಆ ಜ್ಞಾನ ಚಿತ್ತುವೆ ಶರಣ ರೂಪಾಗಿ ಚಿದಂಗ ಸ್ವರೂಪನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ನಿಖಲ ಜ್ಞಾನ ಚಿತ್ತುವೆ ಅಂದ್ರೆ ಆ ನಿಖಲ ಲಿಂಗದಲ್ಲಿ ಬ್ರಹ್ಮಚಕ್ರದಲ್ಲಿರುವಂತಹ ನಿಖಲ ಜ್ಞಾನ ಚಿತ್ತುವೆ ಬಲಿದು ಚಿಚ್ಛಕ್ತಿ ಚಿತ್ ಶಕ್ತಿ ಚಿಚ್ಛಕ್ತಿ ಆದಲ್ಲಿ ಆ ಚಿಚ್ಛಕ್ತಿಯ ಸಂಘದಿಂದ ಇದೆಲ್ಲಾ ನಡೀತಾ ಇದೆ ಆಜ್ಞಾಚಕ್ರದಲ್ಲಿ. ಏಕೆಂದ್ರೆ ಆ ಚಿಚ್ಛಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ, ಮಹಾಲಿಂಗ ಎಲ್ಲಿದೆ? ಆಜ್ಞಾಚಕ್ರದಲ್ಲಿ. ಸೊ ಆಜ್ಞಾಚಕ್ರದಲ್ಲಿ ಆ ಚಿಚ್ಛಕ್ತಿಯ ಸಂಘದಿಂದ, ಆ ಚಿಚ್ಛಕ್ತಿ ಎಲ್ಲಿಂದ ಬಂತ ಹೇಳಿ? ನಿಷ್ಕಲ ಲಿಂಗದಲ್ಲಿರುವಂತಹ ನಿಖಲ ಜ್ಞಾನ ಚಿತ್ತುವೇ ಬಲಿದು ಚಿಚ್ಛಕ್ತಿಯಾಗಿ ಆ ಚಿಚ್ಛಕ್ತಿಯ ಸಂಘದಿಂದ ಮಹಾಲಿಂಗ ನಿರ್ಮಾಣವಾಯಿತು. ಎಲ್ಲಿ? ಆಜ್ಞಾಚಕ್ರದಲ್ಲಿ. ಆದರೆ ಅಲ್ಲೊಂದು ಕಲೆ ಉತ್ಪನ್ನವಾಗ್ತಾ ಇದೆ. ಶಾಂತ್ಯಾತೀತೋತ್ತರ ಎಂಬ ಕಲೆಯಿಂದ ನಾನು ಉದಯವಾಗಿ ಆ ಮಹಾಲಿಂಗಕ್ಕೆ ಆಶ್ರಯವಾಗಿ ಐಕ್ಯನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಅಂದ್ರೆ ಐಕ್ಯ ಸ್ಥಳ ಇದು. ಮುಂದೆ ನಿಧಾನವಾಗಿ ಕೆಳಗೆ ಬರೋಣ. ಆ ಚಿಚ್ಛಕ್ತಿಯಿಂದ ಪರಾಶಕ್ತಿ ಉದಯವಾಯಿತು. ಆ ಪರಾಶಕ್ತಿಯ ಸಂಘದಿಂದ ನೀನು ಪ್ರಸಾದಲಿಂಗವಾದಲ್ಲಿ, ಪ್ರಸಾದಲಿಂಗ ಎಲ್ಲಿದೆ ಹೇಳಿ? ಗಂಟ್ಲಲ್ಲಿ. ಗಂಟ್ಲಲ್ಲಿ ಅಂದ್ರೆ ಗಂಟ್ಲಲ್ಲಿ ವಿಶುದ್ಧಿ ಚಕ್ರ ಇದೆ. ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗ ಇದೆ. ಆ ಚಿಚ್ಛಕ್ತಿ ಪರಾಶಕ್ತಿಯಲ್ಲಿ ಉದಯವಾಯಿತು. ಆ ಪರಾಶಕ್ತಿಯ ಸಂಘದಿಂದ ನೀನು ಪ್ರಸಾದಲಿಂಗವಾದೆ. ಎಲ್ಲಿ? ಯಾವ ಚಕ್ರದಲ್ಲಿ? ವಿಶುದ್ಧಿ ಚಕ್ರದಲ್ಲಿ. ವಿಶುದ್ಧಿ ಚಕ್ರದಲ್ಲಿ. ಅಲ್ಲಿ ಈ ಕಲೆ ಬಂತು ನೋಡಿ. ಶಾಂತ್ಯಾತೀತ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಪ್ರಸಾದ ಲಿಂಗಕ್ಕಾಶ್ರಯವಾಗಿ ಶರಣ ರೂಪಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಅಲ್ಲಿಂದ ಮತ್ತೆ ಕೆಳಗೆ ಆ ಪರಾಶಕ್ತಿಯಿಂದ ಆದಿಶಕ್ತಿ ಉದಯವಾಗಿ ಆ ಆದಿಶಕ್ತಿಯ ಸಂಘದಿಂದ ನೀನು ಸುಜ್ಞಾನವೆಂಬ ಜಂಗಮಲಿಂಗವಾದಲ್ಲಿ. ಜಂಗಮಲಿಂಗ ಎಲ್ಲಿದೆ? ಅನಾಹತ ಚಕ್ರ. ಅನಾಹತ ಚಕ್ರ ನೋಡಿ. ಜಂಗಮಲಿಂಗವಾದಲ್ಲಿ ಅಲ್ಲಿ ಆ ಕಲೆ ಬರ್ತಾ ಇದೆ. ಆ ಶಾಂತಿ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಜಂಗಮಲಿಂಗಕ್ಕೆ ಆಶ್ರಯವಾಗಿ ಪ್ರಾಣಲಿಂಗಿ ಆಗುಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಇಲ್ಲಿ ನೋಡಿ, ಇಲ್ಲಿ ಐಕ್ಯನಾಗಿದ್ವಿ, ಇಲ್ಲಿ ಶರಣರಾದ್ವಿ, ಇಲ್ಲಿ ಪ್ರಾಣಲಿಂಗಿ ಆಗ್ತಾ ಇದೀವಿ. ಅದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ ನಾನು. ನಾವು ಷಟಸ್ಥಲಗಳ ಬಗ್ಗೆನೂ ಮಾತಾಡ್ತಾ ಇದೀವಿ. ಇಲ್ಲಿ ಐಕ್ಯನಾದ ನಂತರ ಇಲ್ಲಿ ಎಲ್ಲಿ ಪ್ರಸಾದಲಿಂಗ ಅಂದರೆ ವಿಶುದ್ಧಿ ಚಕ್ರದಲ್ಲಿ ಶರಣ ಬರ್ತಾ ಇದ್ದಾರೆ. ಆದ ನಂತರ ಇಲ್ಲಿ ಜಂಗಮಲಿಂಗದಲ್ಲಿ ಪ್ರಾಣಲಿಂಗಿ ಆಗ್ತಾ ಇದ್ದಾವೆ. ಮುಂದೆ ಹೇಳ್ತಾರೆ ಆ ಆದಿಶಕ್ತಿಯಿಂದ ಇಚ್ಛಾಶಕ್ತಿ ಉದಯವಾಗಿ ಆ ಇಚ್ಛಾಶಕ್ತಿಯ ಸಂಘದಿಂದ ನೀನು ದಿವ್ಯ ಶಿವಲಿಂಗಾಕಾರವಾದಲ್ಲಿ. ಶಿವಲಿಂಗ ಎಲ್ಲಿದೆ? ಮಣಿಪುರ. ಶಿವಲಿಂಗಕಾರವಾದಲ್ಲಿ ಆ ವಿದ್ಯೆ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಶಿವಲಿಂಗಕ್ಕಾಶ್ರಯವಾಗಿ ಪರಮ ಪ್ರಸಾದಿಯಾಗುಪ್ಪುದ. ಪ್ರಸಾದಿಸ್ತಲ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ನೋಡಿ, ಇಲ್ಲಿ ಚಕ್ರಗಳು ಬರ್ತಾ ಇವೆ, ಲಿಂಗಗಳು ಬರ್ತಾ ಇವೆ, ಶತಸ್ಥಲಗಳ ಒಂದು ಸ್ಥಳಗಳು ಸಹ ಬರ್ತಾ ಇದ್ದಾವೆ. ಮುಂದೆ ಇದನ್ನ ಬೇರೆಯವ್ರು ಯಾರಾದ್ರೂ ಓದಿ ಅಥವಾ ಅವರೇ ಆಗ್ಲೇ ಓದಿದ್ರಲ್ಲ ಅವರೇ ಓದ್ಬೋದು. ಈ ವಚನವನ್ನ ಮುಗಿಸಿ ಬಿಡಿ. ಓಂ ಶ್ರೀ ಗುರು ಬಸವಲಿಂಗ. ಆ ಸುಜ್ಞಾನ ಶಕ್ತಿಯಿಂದ ಕ್ರಿಯಾಶಕ್ತಿ ಉದಯವಾಗಿ ಆ ಕ್ರಿಯಾಶಕ್ತಿಯ ಸಂಘದಿಂದ ನೀನು ಆಚಾರ್ಯಲಿಂಗವಾದಲ್ಲಿ ಆ ನಿವೃತ್ತಿ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಆಚಾರ್ಯಲಿಂಗಕ್ಕಾಶ್ರಯವಾಗಿ ಸದ್ಭಕ್ತನಾಗುಪ್ಪುದ ನೀ ಬಲ್ಲೆಯಲ್ಲಡೆ ಮತ್ತಾರು ಬಲ್ಲರು ಹೇಳು. ನೀ ನಿನ್ನ ಸ್ವಲೀಲೆಯಿಂದ ನಾನಾ ರೂಪವಾದಲ್ಲಿ ನಿನ್ನ ಬೆಂಬಳಿ ಹಿಡಿದು ನಾನು ನಾನಾ ರೂಪವು ಆಗುತ್ತಿದ್ದೇನಯ್ಯ. ನೀ ನಾವಾವ ರೂಪಾದೆ ನಾನು ಆ ರೂಪ ಆಗಿರ್ತಿದ್ದೇನಯ್ಯ. ಇದು ಕಾರಣ ಶರಣ ಲಿಂಗವೆರಡಕ್ಕೂ ಭಿನ್ನವಿಲ್ಲವೆಂಬುದನ್ನು ನಾನು
ಸ್ಥಾನುಭಾವ ವಿಭೋಗದಿಂದ ಸ್ವಾನುಭಾವ ವಿವೇಕದಿಂದ ಅರಿದುದು ಸ್ಥಾನುಭಾವ ಅಲ್ಲದೆ ಸ್ವಾನುಭಾವ ವಿವೇಕದಿಂದ ಅನುಭವ ಅಲ್ಲ ಸ್ಥಾನುಭಾವ 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 ರೀ ಆಯ್ತು. ಸ್ಥಾನುಭಾವ ವಿವೇಕದಿಂದ ಅರಿದುದು ಅರುವಲ್ಲದೆ ಆಗಮ ಯುಕ್ತಿಯಿಂದ ಅರಿದುದು ಅರುವಲ್ಲ. ಅದೇನು ಕಾರಣವೆಂದರೆ ಶ್ರುತ ಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ ಈ ಷಡುಸ್ಥಲ ಮಾರ್ಗವನ್ನು ದ್ವೈತಾದ್ವೈತದೊಳಗೆ ಕೂಡಲಿಕ್ಕಿ ನುಡಿಯಲಾಗದು. ಆ ಲಿಂಗಾಂಗ ಸಂಬಂಧ ಸಮರಸೈಕ್ಯವ ತಿಳಿದ ಬಳಿಕ ನಿತ್ಯ ನಿರಂಜನ ಪರತತ್ವವು ತಾನೇ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಯಾರ್ದಮ್ಮ ಇದು ವಚನ? ಇದು ತೋಂಡ ಸಿದ್ಧಲಿಂಗೇಶ್ವರ ಶಿವಸಿದ್ದೇಶ್ವರ. ಆಯ್ತು, ಶರಣಾರ್ಥಿಗಳು. ನೋಡಿ, ಕೊನೆಯಲ್ಲಿ ಆ ಸುಜ್ಞಾನ ಶಕ್ತಿಯಿಂದ ಕ್ರಿಯಾಶಕ್ತಿ ಉದಯವಾಗಿ ಆ ಕ್ರಿಯಾಶಕ್ತಿಯ ಸಂಘದಿಂದ ಆಚಾರಲಿಂಗ ಯಾಚಕ್ರ ಆಧಾರ ಚಕ್ರ ಆ ನಿವೃತ್ತಿ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಈ ಆಚಾರ ಲಿಂಗಕ್ಕೆ ಆಶ್ರಯವಾಗಿ ಭಕ್ತಸ್ಥಲ ಸದ್ಭಕ್ತನಾಗಿದ್ದು ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲ ಹೇಳು. ಅಂದ್ರೆ ನೋಡಿ, ನೀವು ಭಕ್ತ ಸ್ಥಳದಲ್ಲಿ ನಿಂತುಕೊಂಡು ನಿವೃತ್ತಿ ಕಲೆಯನ್ನು ಸಾಧಿಸಿಕೊಂಡು ಆಚಾರಲಿಂಗ ಪೂಜೆ ಮಾಡುತ್ತಾ ಆಧಾರ ಚಕ್ರದಲ್ಲಿರುವಂತಹ ಆಚಾರಲಿಂಗ ಪೂಜೆ ಮಾಡ್ತಾ ಇತ್ತ ಆ ಕ್ರಿಯಾಶಕ್ತಿ ಉದಯವಾಗ್ತಾ ಇದೆ. ಹಾಗೇನೆ ಮುಂದೆ ಹೋದ್ರೆ ಅಲ್ಲಿ ಶಿವಲಿಂಗ ಪೂಜೆ, ಎಲ್ಲಿ ಶಿವಲಿಂಗ ಪೂಜೆ ಇದೆ ಅದು ಈ ಇಚ್ಛಾಶಕ್ತಿ ಉದಯವಾಗಿ ಎಲ್ಲಿದೆ ಶಿವಲಿಂಗ, ಈ ತರ ಅಂದ್ರೆ ಈ ಶಕ್ತಿಗಳು ಲಿಂಗಗಳು ಅವು ಎಲ್ಲಿದೆ, ಆ ಕಲೆಗಳು ಯಾವ ಸಿಗ್ತಾ ಇವೆ ಅನ್ನೋದನ್ನ ಈ ವಚನ ಹೇಳ್ತಾ ಇದೆ. ಹೀಗಾಗಿ ಚಕ್ರಗಳಲ್ಲಿರುವ ಲಿಂಗಗಳು ನಿಮಗೆ ಗೊತ್ತಾಗಿದ್ರೆ ಆದ್ರೆ ಇದೆಲ್ಲ ಹೀಗೆ ಒಂದಕ್ಕೆ ಒಂದು ಅದು ನಮಗೆ ಅರ್ಥವಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಯೋಗಿಗಳು, ನಿನ್ನ ಸ್ವಲೀಲೆಯಿಂದ ಅನೇಕ ರೂಪ ಆದೆ, ಆಚಾರಲಿಂಗವಾದೆ, ಗುರುಲಿಂಗವಾದೆ, ಶಿವಲಿಂಗವಾದೆ, ಅವೆಲ್ಲ ಲಿಂಗಗಳಾದೆ. ನಿನ್ನ ಸ್ವಲೀಲೆಯಿಂದ ಅದು ನಾನಾ ರೂಪವಾದೆ. ನಿನ್ನ ಬೆಂಬಳಿ ಬಿಡಿದು ಅಂದ್ರೆ ನಾನು ನಿನ್ನ ಬೆನ್ನ ಹತ್ತಿದೆ, ನಾನು ಸಾಲಿನ ಪಥದಲ್ಲಿ ಸಾಕ್ತಾ ಇದ್ದೀನಿ, ನಿನ್ನ ಜೊತೆಗೆ ನಾನು ಸಹ ನಾನಾ ರೂಪ ಆಗ್ತಾ ಇದ್ದೀನಿ. ನೀ ನಾವಾದ ರೂಪ ಆದೆ, ನಾನು ಆ ರೂಪವೇ ಆಗ್ತೀನಪ್ಪ. ಇದು ನನ್ನ ವಾಗ್ದಾನ. ಯಾರೊಂದಿಗೆ? ಪರವಸ್ತುವಿನೊಂದಿಗೆ. ಇದು ಕಾರಣ. ಯಾಕೆ ಶರಣ ಲಿಂಗ ಇವೆರಡಕ್ಕೂ ಭಿನ್ನವಿಲ್ಲಪ್ಪ. ಸ್ಥಾನುಭಾವ ಯಾವ ಸ್ಥಾನ ಅಂತ ನೀನ್ ಹೇಳ್ತಾ ಇದೆಯಲ್ಲ, ಶಟಸ್ಥಲದ ಸ್ಥಾನವೇ ಇರಲಿ, ಲಿಂಗದ ಸ್ಥಾನವೇ ಇರಲಿ, ಚಕ್ರದ ಸ್ಥಾನವೇ ಇರಲಿ, ಶಕ್ತಿಯ ಸ್ಥಾನವೇ ಇರಲಿ, ಯಾವುದೇ ಇರಲಿ, ಸ್ಥಾನುಭಾವ ಆ ಸ್ಥಾನದ ಅನುಭಾವದ ವಿವೇಕದಿಂದ ಅರಿದುದು ಅರ್ಹುಲ್ಲದೆ ಆಗಮಯುಕ್ತದಿಂದ ಅರಿದುದು ಅರ್ಹಲ್ಲ. ಅಂದ್ರೆ ಆಗಮಗಳಿಂದ ನಾನು ಕಲಿತಾ ಇಲ್ಲ, ಇದು ಆ ಸ್ಥಾನಗಳ ಅನುಭವ, ಅದರ ಜ್ಞಾನದಿಂದ ಅದರ ವಿವೇಕದಿಂದ ನಾನು ಅದನ್ನ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪರವಸ್ತುವಿಗೆ. ಶುದ್ಧ ಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ ಅಂದ್ರೆ ಬರೀ ಕೇಳಿಕೊಂಡು ಆ ವಿಚಿತ್ರವಾದ ಸಂಸ್ಕೃತ ಮಂತ್ರಗಳನ್ನ ಹೇಳ್ತಾ ಹೀಗನ್ನು ಕುಂಕುಮಂಗರ್ಚಯಾಮಿ, ಹರಿದ್ರಾಕುಮನಶ್ಚಯಾಮಿ, ಆ ಅರ್ಚಯಾಮಿ, ಈ ಅರ್ಚಯಾಮಿ ಅಂತ ಏನೋ ಹೇಳ್ತಾ ಹೋದ್ರಲ್ಲ. ಶುದ್ಧ ಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ ನನಗೆ ತಿಳಿತಾನೇ ಇಲ್ಲ ಮಂತ್ರ. ಶುದ್ಧ ಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ ತೊಲಗೋಲ್ಲ, ಅರ್ಥವೇ ಆಗದ ಒಂದು ಮಂತ್ರ ನನಗೆ ಹೇಗೆ ಶುದ್ಧ ಜ್ಞಾನ ನನ್ನ ಸಂಕಲ್ಪ ಭ್ರಾಂತಿಯನ್ನು ತೊಲಗಲು ಸಾಧ್ಯವಿದೆ ಹೇಳಿ? ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಡು ಬಂದ್ವಿ. ಗಜಾನನಂ ಭೂತಗಣಾದಿ ಸೇವಿದಂ ಕಪಿಸ್ತ ಜಂಬು ಫಲಸಾರ ಭಕ್ಷಿತಂ ರಾಮು ಹೇಳ್ತಾ ಹೋದ್ವಿ. ಶುದ್ಧ ಜ್ಞಾನ ಸಂಕಲ್ಪ ಭ್ರಾಂತಿ ಅದು ಹೇಗೆ ತೊಲಗಬೇಕು? ತೊಲಗೋಲ್ಲ. ಈ ಷಡುಸ್ಥಲ ಮಾರ್ಗವನ್ನ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಶಕ್ತಿಗಳಿವೆ, ಅಲ್ಲಿ ಲಿಂಗಗಳಿವೆ. ಇದೆಲ್ಲ ಸೈನ್ಸ್, ಇಟ್ ವಿಜ್ಞಾನ. ಶರಣರು ಹಾಗೆ ಬರೆದಿಲ್ಲ. ಇವು ದ್ವೈತದೊಳಗೆ ಕೂಡಲಿಕ್ಕೆ ನುಡಿಯಲಾಗದು. ದೇವರು ಬೇರೆ, ಅದು ಬೇರೆ, ಇದು ಬೇರೆ, ಇಂಥದ್ದು ಏನೂ ಇಲ್ಲ. ನಂದು ಒಂದೇ ಲಿಂಗಾಂಗ ಸಂಬಂಧ ಸಮರಸೈಕ್ಯ ತಿಳಿದಿದ್ದೀನಿ. ಲಿಂಗಾಂಗ ಸಂಬಂಧ ಸಮರಸೈಕ್ಯ ಅಂದ್ರೆ ಶಿವಯೋಗ. ಅದನ್ನ ತಿಳಿದ ಬಳಿಕ ಇನ್ನು ಉಳಿದ್ಬೇಕು ಹೇಳಿ? ನಿತ್ಯ ನಿರಂಜನ ಪರತತ್ವವು ತಾನೇ ನೋಡ. ಅದೇ ಶಾಂತ್ಯಾತೀತೋತ್ತರ ಕಲೆ ಅಂತ ಏನೊಂದು ಅಂದ್ರಲ್ಲ, ಅದೇ ಇದು ನಿತ್ಯ ನಿರಂಜನ ಪರತತ್ವವು ತಾನೇ ನೋಡ ಅಲಿಂಗ ಶಿವಸಿದ್ದೇಶ್ವರ ಪ್ರಭು. ನೋಡಿ, ಏನು ಒಂದು ರೋಮಾಂಚನ ಆಗ್ತದೆ ಈ ವಚನಗಳನ್ನು ಹೇಗ್ ಬರ್ದಿರಬಹುದು.
ನಾನೇ ಈಗ ಈ ತರ ಬರಿ ಅಂದ್ರೆ ಬರೆಯೋಕ್ಕಾಗುತ್ತಾ ಹೇಳಿ ನೋಡೋಣ. ಆಗೋ ಸಾಧನಾ ಪಥದಲ್ಲಿ ಸಾಗಿದ ಶರಣರಿಗೆ ಮಾತ್ರ ಇವು ಸಾಧ್ಯವಿದೆಯೇ ಹೊರತು ಇಂತಹ ವಚನಗಳನ್ನ ಬರೆಯಲು ಬೇರೆಯವ್ರಿಗೆಲ್ಲ ಸಾಧ್ಯವಿದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಬಂಧುಗಳೇ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಇದೊಂದು ವಚನವನ್ನ ಯಾರಾದರೂ ಹೇಳಿ ಸ್ವಲ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ಹೇಳ್ಬೇಕ್ರಪ್ಪ. ಹೇಳಿ ಅಮ್ಮ, ಹೇಳಿ. ಸ್ವಲ್ಪ ನಿಮ್ಮ ಹಿಂದೆ ಇರೋ ಶಬ್ದ ಇದು ಮಾಡ್ಕೊಂಡು ಹೇಳಿ. ಆಯ್ತ್ರಪ್ಪ, 1 ಮಿನಿಟ್. ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿಖಲ ಶಿವತತ್ವವು ತನ್ನಿಂದ ತಾನೇ ಅಖಂಡ ಪರಿಪೂರ್ಣ ಗೋಳಕಾಕಾರ ಪರಂಜ್ಯೋತಿ ಸ್ವರೂಪವೊಪ್ಪ ಮಹಾಲಿಂಗವಾಯಿತು ನೋಡ. ಆ ಲಿಂಗದ ಮಧ್ಯದಲ್ಲಿ ಬೀಜದಿಂದ ವೃಕ್ಷವು ಉದಯವಾಗುವ ಹಂಗೆ ಆ ಲಿಂಗವು ತನ್ನ ಇಚ್ಛಾಶಕ್ತಿಯ ಕೂಡಿಕೊಂಡು ಜಗದುತ್ಪತ್ತಿ ಸ್ಥಿತಿ ಲಯಗಳಿಗೆ ಕರ್ತೃವಾಗಿ ಸಕಲ ನಿಖಲವಾಗಿ ಪಂಚಮುಖ ದಶಭುಜ ದಶಪಂಚ ನೇತ್ರ ದ್ವಿಪಾದ ತನುವೇಕ ಶುದ್ಧ ಸ್ಫಟಿಕ ವರ್ಣ ಧಾತುವಿನಿಂದ ಒಪ್ಪು ತಿಪ್ಪುದು ಸದಾಶಿವ ಮೂರ್ತಿ. ಆ ಸದಾಶಿವನ ಈಶಾನ್ಯ ಮುಖದಲ್ಲಿ ಆಕಾಶ ಹುಟ್ಟಿತ್ತು, ತತ್ಪುರುಷ ಮುಖದಲ್ಲಿ ವಾಯು ಹುಟ್ಟಿತ್ತು, ಅಘೋರ ಮುಖದಲ್ಲಿ ಅಗ್ನಿ ಹುಟ್ಟಿತ್ತು, ವಾಮದೇವ ಮುಖದಲ್ಲಿ ಅಪ್ಪು ಹುಟ್ಟಿತ್ತು, ಸದ್ದೋಜಾತ ಮುಖದಲ್ಲಿ ಪೃಥ್ವಿ ಹುಟ್ಟಿತ್ತು. ಮನಸ್ಸಿನಲ್ಲಿ ಚಂದ್ರ, ಚಕ್ಷುವಿನಲ್ಲಿ ಸೂರ್ಯ ಪರಮಾತ್ಮ ಸ್ವರೂಪವಪ್ಪ ಗೋಪ್ಯ ಮುಖದಲ್ಲಿ ಆತ್ಮ ಹುಟ್ಟಿದನು. ಇಂತು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಚಂದ್ರ ಸೂರ್ಯ ಆತ್ಮನೆಂಬ ಶಿವನ ಅಷ್ಟತನುಮೂರ್ತಿಯೇ ಸಮಸ್ತ ಜಗತ್ತಾಯಿತು. ಆ ಜಗತ್ತಾವವೆಂದಡೆ ಚತುರ್ದಶ ಭುವನಗಳು, ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು, ಸಪ್ತಕುಲ ಪರ್ವತಗಳು, ಸಮಸ್ತ ಗ್ರಹರಾಶಿ ತಾರಾಪದಗಳು ಗರ್ಭೀಕರಿಸಿಕೊಂಡು ಬ್ರಹ್ಮಾಂಡವೆನಿಸಿತು. ಇದು ಜಗತ್ತುತ್ಪತ್ತಿ ಕಾಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು. ಶರಣಾರ್ಥಿ ಅಮ್ಮ. ನೋಡಿ, ಈ ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ನಮ್ಮ ತೋಂಟದ ಶಿವಲಿಂಗ ನಮ್ಮ ಯತಿಗಳಿಗೆ ಒಂದು ದೀರ್ಘದಂಡ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ಏನ್ ಹೇಳಿದ್ವಿ ಅಂದ್ರೆ, ಸಚ್ಚಿದಾನಂದ ನಿತ್ಯಪೂರ್ಣ ನಿಖಲ ಶಿವತತ್ವ, ಬ್ರಹ್ಮಚಕ್ರದಲ್ಲಿರುವಂತಹ ನಿಷ್ಕಲ ಲಿಂಗ ಅದೇ ಶಿವತತ್ವ ತನ್ನಿಂದ ತಾನೇ ಒಂದು ಅಖಂಡ ಪರಿಪೂರ್ಣ ಗೋಳಕಾಕಾರ ಒಂದು ಮಹಾಜ್ಯೋತಿ ಸ್ವರೂಪ ಮಹಾಲಿಂಗವಾಯಿತು. ಮಹಾಲಿಂಗವಾಯಿತು ಅಂದ ತಕ್ಷಣ ಯಾವ ಚಕ್ರಕ್ಕೆ ಬರ್ಬೇಕು ನೀವು? ಆಜ್ಞಾಚಕ್ರ. ಆ ಲಿಂಗ, ಆ ಮಹಾಲಿಂಗದಿಂದಲೇ ಅದು ಆದಿಸ್ಥಳವಾಗಿದ್ದರಿಂದ ಅಲ್ಲಿಯೇ ಸೃಷ್ಟಿಯ ಉಗಮ ಶುರುವಾಯಿತು ಅಂತ ನಾವು ಆ ವಾಕ್ಯ ನೋಡಿದೀವಿ. ಅಲ್ಲಿಂದನೇ ಆಕಾಶ ವಾಯು ಅಗ್ನಿ ಅಪ್ಪು ಅದೆಲ್ಲ ನೋಡಿದ್ವಲ್ಲ. ಅದು ಹೇಗೆ ಉತ್ಪನ್ನ ಆಗಿದೆ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆ ಲಿಂಗದ ಮಧ್ಯದಲ್ಲಿ ಬೀಜದಿಂದ ವೃಕ್ಷವು ಉದಯವು. ಆ ಲಿಂಗವು ಅದರಲ್ಲಿರುವಂತಹ ಒಂದು ತನ್ನ ಇಚ್ಛಾಶಕ್ತಿಯ ಕೂಡಿಕೊಂಡು ನಾನು ಸೃಷ್ಟಿಯ ನಿರ್ಮಾಣ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿಯ ಕೂಡಿಕೊಂಡು ಜಗದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕರ್ತೃವಾಗಿ, ಅಂದ್ರೆ ತಾನು ಮಾಡಬೇಕು ಅಂತ ತಾನೇ ಕರ್ತೃವಾಗಿ ಸಕಲ ನಿಖರವಾಗಿ ಅದನ್ನು ವರ್ಣಿಸಲು ಅನೇಕ ಶಬ್ದಗಳನ್ನು ಉಪಯೋಗಿಸಿದ್ದಾರೆ ಅಷ್ಟೇ. ಪಂಚಮುಖ, ದಶಭುಜ, ದಶಪಂಚನೇತ್ರ ಅವನ್ನೆಲ್ಲ ಬಿಡೋಣ. ಅಲ್ಲಿ ಏನಾಯ್ತಂದ್ರೆ ಒಬ್ಬ ಸದಾಶಿವ ಮೂರ್ತಿ ಅಂತ ಒಂದು ಮೂರ್ತಿ ಅದಕ್ಕೆ ಎಷ್ಟು ಒಂದು 5 ಮುಖ. ಆ 5 ಮುಖ ಬೇರೆ ಬೇರೆ ಹೆಸರು ಕೊಟ್ರು. ಈಶಾನ್ಯ ಮುಖ, ತತ್ಪುರುಷ ಮುಖ, ಘೋರ ಮುಖ, ವಾಮದೇವ ಮುಖ, ಸದ್ದೋಜಾತ ಮುಖದಲ್ಲಿ ಆ 5 ಪಂಚತತ್ವಗಳನ್ನ ಪಂಚಮಹಾಭೂತಗಳನ್ನ ಹುಟ್ಟಿಸಿಬಿಟ್ರು. ಈಶಾನ್ಯ ಮುಖದಲ್ಲಿ ಆಕಾಶ, ವಾಯುವಿನಿಂದ ತತ್ಪುರುಷ ಮುಖದಲ್ಲಿ ವಾಯು, ಅಘೋರದಲ್ಲಿ ಅಗ್ನಿ, ವಾಮದೇವ ಮುಖದಲ್ಲಿ ಅಪ್ಪು ಅಂದ್ರೆ ಜಲ, ಸದ್ದೋಜಾತ ಮುಖದಲ್ಲಿ ಪೃಥ್ವಿ. ಆ 5 ಮುಖ, ಆ ಮಹಾಲಿಂಗದ 5 ಮುಖಗಳಿಂದ ಇವೆಲ್ಲ ಹೇಗೆ ಹುಟ್ಟಿದ್ರು ನೋಡಿ ಪಂಚಮಹಾಭೂತಗಳು. ಹಾಗೆ ನಾವು ಅಷ್ಟತನಗಳ ಬಗ್ಗೆ ಹೇಳಿದ್ದೀವಿ ನಿಮಗೆ. ಅದನ್ನೇ ಮನಸ್ಸಿನಲ್ಲಿ ಚಂದ್ರ, ಚಕ್ಷು ಅಂದ್ರೆ ಕಣ್ಣು, ಕಣ್ಣಿನಲ್ಲಿ ಸೂರ್ಯ, ಪರಮಾತ್ಮ ಸ್ವರೂಪವೊಬ್ಬ ಗೋಪ್ಯ ಮುಖದಲ್ಲಿ ಅಂದ್ರೆ ಅದು ಕಾಣಲ್ಲ. ಗೋಪ್ಯ ಮುಖದಲ್ಲಿ ಅಂದ್ರೆ ಇವೆಲ್ಲ ಮುಖಗಳಿಂದ ಹುಟ್ಟಿದ್ರೆ ಆ ಮುಖ ಕಾಣಿಸ್ತಾ ಇಲ್ಲ. ಅಲ್ಲಿ ಆ
ಹುಟ್ಟಿದನು. ಇಂತೂ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಚಂದ್ರ, ಸೂರ್ಯ, ಆತ್ಮನೆಂಬ ಶಿವನಾಷ್ಟ ತನುಮೂರ್ತಿ ಅಂತ ನಾವು ಇದನ್ನ ಆರಂಭದಲ್ಲಿ ಮೊದಲನೇ ಪಾಠದಲ್ಲಿ ನೋಡಿದ್ವಿ. ಹೀಗಾಗಿ ಈಗ ನೋಡಿ ಸಮಸ್ತ ಜಗತ್ತಾಯಿತು. ಅಲ್ಲಿ 14 ಲೋಕಗಳು ಬಂದವು, ಅನೇಕ ಸಮುದ್ರಗಳು, ಸಾಗರಗಳು ಬಂದವು, ದ್ವೀಪಗಳು ಬಂದವು, ಪರ್ವತಗಳು ಬಂದ್ರು, ಗ್ರಹ ರಾಶಿ, ಗ್ಯಾಲಾಕ್ಸಿ, ಮಿಲ್ಕ್ವಿ ವೇ, ಆಕಾಶಗಂಗೆಗಳು ಎಲ್ಲ 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 ಯು ನೇಮ್ ಇಟ್, ಇಟ್ ಇಸ್ ದೇರ್. ಅದನ್ನೇ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಬ್ರಹ್ಮಾಂಡ ವಿಷಯ. ಇದರ ಸ್ವರೂಪವೇ ನಾನು ಅಂದ್ರೆ ಪಿಂಡಾಂಡ. ಪಿಂಡಾಂಡದಲ್ಲಿ ಆ ರೂಪಗಳನ್ನ ತೋರಿಸುತ್ತಾ ಬ್ರಹ್ಮಾಂಡದಲ್ಲಿಯೂ ಅದನ್ನ ನಾವು ಕಾಣಬೇಕಾಗಿದೆ. ಇದೇ ಜಗದುತ್ಪತ್ತಿ ಅಂತ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ತೋಂಟದ ಸಿದ್ಧಲಿಂಗ ಯತಿಗಳು ನಮಗೆ ಹೇಳ್ತಾ ಇದ್ದಾರೆ. ಅದನ್ನೇ ಒಂದು ಕೋಷ್ಟಕದಲ್ಲಿ ಹಾಕೊಳ್ಬೇಕು. ಯಾರಾದ್ರೂ ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಓದಿ ನೋಡೋಣ. ಇದನ್ನ ಯಾರಾದ್ರೂ ಒಬ್ರು ಇದೇನ್ ಹೇಳಿದ್ವಲ್ಲ, ಈಗೇನ್ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಇದು ಎಲ್ಲ ಹೇಳಿ ನೋಡೋಣ. ಓದ್ಲ್ರಿ ಅಪ್ಪ? ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶೂನ್ಯ ತತ್ವದಿಂದ ಪಂಚಮಹಾಭೂತಗಳ ಉತ್ಪತ್ತಿ. ಸಾಧಾಕ್ಯಗಳು ಲಿಂಗ ಲಿಂಗ ಪೂರ್ತಿ ಓದಿ ಅಕ್ಕ. ಮೊದಲು ಸಾಧಾಕ್ಯ, ಕರ್ಮ ಸಾಧಾಕ್ಯ, ಕರ್ತೃ ಸಾಧಾಕ್ಯ, ಮೂರ್ತಿ ಸಾಧಾಕ್ಯ, ಅಮೂರ್ತಿ ಸಾಧಾಕ್ಯ, ಶಿವ ಸಾಧಾಕ್ಯ. ಹೀಗೆ ಸಾಧಾಕ್ಯ, ಕರ್ಮ ಸಾಧಾಕ್ಯ, ಕರ್ತೃ ಸಾಧಾಕ್ಯ, ಮೂರ್ತಿ ಸಾಧಾಕ್ಯ, ಅಮೂರ್ತಿ ಸಾಧಾಕ್ಯ, ಶಿವ ಸಾಧಾಕ್ಯ. ಲಿಂಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ. ಒಂದೇ ನಿಮಿಷ. ಆಚಾರಲಿಂಗ ಯಾವ ಚಕ್ರ ಇದೆ ಹೇಳಿ? ಆಚಾರಲಿಂಗ ಮೂಲಾಧಾರ ಚಕ್ರ. ಗುರುಲಿಂಗ ಯಾವ ಚಕ್ರ? ಸ್ವಾಧಿಷ್ಠಾನ ಚಕ್ರ. ಶಿವಲಿಂಗ ಮಣಿಪೂರಕ ಚಕ್ರ. ಜಂಗಮಲಿಂಗ ಅನಾಹತ ಚಕ್ರ. ಪ್ರಸಾದಲಿಂಗ ವಿಶುದ್ಧಿ ಚಕ್ರ. ಮುಖ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಪ್ರಣವ ನಕಾರ ಪ್ರಣವ, ಮಕಾರ ಪ್ರಣವ, ಶಿಕಾರ ಪ್ರಣವ, ವಕಾರ ಪ್ರಣವ, ವಾಕಾರ ಪ್ರಣವ, ಯಕಾರ ಪ್ರಣವ. ಒಂದ್ ನಿಮಿಷ ಇಲ್ಲಿ ನೋಡಿ. ಆಚಾರಲಿಂಗದ ನಮ್ದು ನಾವು ಇದಿದೆಯಲ್ಲ ಆಧಾರ ಚಕ್ರದ ಪ್ರಣವಾಕ್ಷರ ನ ಅಂತ ಇಟ್ಕೊಂಡಿದೀವಿಲ್ಲ. ನ ಮ ಶಿವಾಯ ಅಂತ ನಾವು ಲಿಂಗ ಪೂಜೆ ಮಾಡುವಾಗ ಇದ್ ಅಂತೀವಿಲ್ಲೋ, ನ ಮ ಶಿವಾಯ ಅಂದ್ರೆ 5 ಚಕ್ರಗಳು. ಈ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ 5 ಲಿಂಗಗಳು. ಆ ಚಕ್ರಗಳನ್ನು ಸಹ ನಾವು ಉದ್ದೀಪನ ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರಣವಾಕ್ಷರಗಳನ್ನ ಸಹ ನೀವು ನೋಡಿ. ಇವನ್ನ ನಾವು ಪಠಿಸೋದ್ರಿಂದ ನಿಮಗೆ ಕಲೆಗಳು ಯಾವ ಸಿಗ್ತಾ ಇವೆ? ಕೆಳಗಿನ ಕಲೆಗಳನ್ನ ಓದಿ. ಕಲೆ ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ. ನಿವೃತ್ತಿ ಅಂದ್ರೆ ಏನಕ್ಕ? ನಿವೃತ್ತಿ ಕಲೆ ಅಂದ್ರೆ ಏನು? ನಮ್ಮ ಅವಗುಣಗಳನ್ನ ಕಳ್ಕೊಳ್ಳೋದು. ಪ್ರತಿಷ್ಠಾ ಕಲೆ ಅಂದ್ರೆ? ಪ್ರತಿಷ್ಠೆ ಅಂದ್ರೆ ನಾನು ಶಾಶ್ವತವಾಗಿ ಇರುವಲ್ಲ ಅಂತ ಇರೋದಿಲ್ಲ, ಅನಿಶ್ಚಿತತೆಯನ್ನ ತೊಡೆದು ಹಾಕೊಳ್ಳೋದು. ವಿದ್ಯಾಕಲೆ ಅಂದ್ರೆ? ನೆನಪಿಲ್ರಿ ಅಪ್ಪ. ಶಿವನ ಜ್ಞಾನ ನಾನು ಪಡಿಬೇಕು. ಜ್ಞಾನ ಪಡೆಯುವುದು. ಈ ಸ್ವಾನುಭವದ ನೆಲೆಯಲ್ಲಿ ದಿನನಿತ್ಯ ಮಾಡೋದೇ ವಿದ್ಯಾಕಲೆ. ಅದರಿಂದ ಮುಂದೆ ಏನ್ ಸಿಗ್ತಾ ಇದೆ? ಶಾಂತಿ ಸಿಗ್ತಾ ಇದೆ. ಶಾಂತಿಯ ನಂತರ ನಮಗೆ ಶಾಂತ್ಯಾತೀತವಾದ ಒಂದು ಸ್ಥಿತಿ ನಮಗೆ ಬರ್ತಾ ಇದೆ. ಮುಂದೆ ಶಕ್ತಿಗಳು ಯಾವ ಲಭಿಸ್ತಾ ಇವೆ ನಮಗೆ? ಓದಿ. ಆಚಾರಲಿಂಗ ಪೂಜಿಸೋದ್ರಿಂದ ಯಾವ ಶಕ್ತಿ ಬರ್ತಾ ಇದೆ? ಕ್ರಿಯಾಶಕ್ತಿ. ಗುರುಲಿಂಗ ಪೂಜಿಸೋದ್ರಿಂದ ಜ್ಞಾನ ಶಕ್ತಿ. ಶಿವಲಿಂಗ ಪೂಜಿಸೋದ್ರಿಂದ ಇಚ್ಛಾಶಕ್ತಿ. ಜಂಗಮಲಿಂಗ ಪೂಜಿಸೋದ್ರಿಂದ ಆದಿಶಕ್ತಿ. ಪ್ರಸಾದಲಿಂಗ ಪೂಜಿಸೋದ್ರಿಂದ ಪರಾಶಕ್ತಿ. ಮುಂದೆ ಅಲ್ಲಿ ಕರ್ಣಗಳು ಯಾವಿವೆ? ಕರಣಗಳು ಚಿತ್ತು, ಬುದ್ಧಿ, ಅಹಂಕಾರ, ಮನ, ಜ್ಞಾನ. ಆಮೇಲೆ ವಿಷಯಗಳು ಯಾವಿವೆ? ವಿಷಯಗಳು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. ಇವಕ್ಕಿರೋ ಆರ್ಗನ್ಸ್ ಯಾವುದು? ಗಂಧಕ್ಕಿರೋದು ಇದ್ಯಾವುದು? ಜ್ಞಾನೇಂದ್ರಿಯ ಗುದ. ಗ್ರಹಣ. ರಸ ಅಂದ್ರೆ ಯಾವುದು? ಪಂಚಜ್ಞಾನೇಂದ್ರಿಯ. ರೂಪ ಅಂದ್ರೆ ನೇತ್ರ. ಸ್ಪರ್ಶ ಅಂದ್ರೆ ಶಬ್ದ ಅಂದ್ರೆ ಕಿವಿ. ಮುಂದೆ ಪಂಚಮಹಾಭೂತಗಳು ಹೇಳಿ. ಈಗ ಪಂಚಮಹಾಭೂತಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ.
ಇಲ್ಲಿ ತನಕ ನೋಡಿ ಶೂನ್ಯ ತತ್ವದಿಂದ ಪಂಚಮಹಾಭೂತಗಳ ಉತ್ಪತ್ತಿ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನೀವೇ ಎಲ್ಲ ಇಲ್ಲಿ ಗೊತ್ತಾಗ್ತಾ ಇದೆ. ಆಫ್ ಮಾಡ್ಕೊಳ್ಳಿ ಈಗ ಪ್ಲೀಸ್, ದಯವಿಟ್ಟು ಮೈಕ್ ಆಫ್ ಮಾಡ್ಕೊಳ್ಳಿ. ಅದಕ್ಕೆ ವಚನಗಳು ಮತ್ತೆ ಹೇಳ್ತವೆ. ಈಗ ಇನ್ನೊಬ್ರು ಯಾರಾದ್ರೂ ಈ ವಚನವನ್ನು ಓದಿ, ಈ ವಚನ ಒಬ್ರು ಬೇರೆ ಓದ್ರಿ, ಈ ವಚನ ಒಬ್ರು ಬೇರೆ ಓದಿ. ಕಿರಣ್, ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಪ್ಪರ ನಾವು ಓದಿದ್ರೆ ಬಾಲ ಸಂಘ ಅಪ್ರಮಾಣ ದೇವ. ಅವರೇ ಓದಿದವ್ರೆ ಓದ್ಬೇಡ್ರಿ. ನಾವು ಓದಿದ್ರಿ ಫಸ್ಟ್ ಟೈಮ್ ನಾವು ಓದಿ ಮ್ಯೂಟ್ ಮಾಡ್ಕೊಡ್ರಿ. ಹೊಸಬ್ರು ಓದ್ಬೇಕು, ನಮಗ್ ಅದ ಆಶಯ. ಆಯ್ತ್ರಿ, ಅವ್ರು ಓದ್ರಿ. ನಿವೃತ್ತಿ ಕಲೆ ಪ್ರತಿಷ್ಠಾ ಕಲೆ ತಾನಿರ್ದಲ್ಲಿ, ವಿದ್ಯಾ ಕಲೆ ಶಾಂತಿ ಕಲೆ ತಾನಿರ್ದಲ್ಲಿ, ಶಾಂತ್ಯಾತೀತ ಕಲೆ ಶಾಂತ್ಯಾತೀತೋತ್ತರ ಕಲೆ ತಾನಿರ್ದಲ್ಲಿ, ಕರ್ಮ ಸಾಧಕ್ಯ ಕರ್ತೃ ಸಾಧಕ್ಯ ತಾನಿರ್ದಲ್ಲಿ, ಮೂರ್ತಿ ಸಾಧಕ್ಯ ಅಮೂರ್ತಿ ಸಾಧಕ್ಯ ತಾನಿರ್ದಲ್ಲಿ, ಶಿವ ಸಾಧಕ್ಯ ತಾನಿರ್ದಲ್ಲಿ, ಮಹಾಸಾಧಕ್ಯ ತಾನಿರ್ದಲ್ಲಿ. ಇವೆಲ್ಲ ತನ್ನ ಮೂರ್ತಿಯಿಂದ ಆದುದಲ್ಲದೆ ಮತ್ತೊಂದು ಮೂರ್ತಿಯಿಂದ ಆದುದಿಲ್ಲ. ತಾನೇ ಶಿವತತ್ವ, ತಾನೇ ಪರತತ್ವ, ತಾನೇ ಪರಾತ್ಪರ ತತ್ವ, ತನ್ನಿಂದಧಿಕವಪ್ಪ ಘನವೊಂದಿಲ್ಲವಾಗಿ, ತಾನೇ ನಿರಾಲಂಬ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಶರಣು ಶರಣಾರ್ಥಿಗಳು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಬಾಲಸಂಗಯ್ಯ ಅಪ್ರಮಾಣ ದೇವರು. ನೋಡಿ ಇವೆಲ್ಲ ಕಲೆ, ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ, ಇವೆಲ್ಲ ತಾನಿರ್ದಲ್ಲಿ ಅಂದ್ರೆ ನಾನೇ, ನನ್ನಲ್ಲತ್ವೆ ಅವು ಯಾವಾಗ ಅವೆಲ್ಲ ನನ್ನಲ್ಲಿ ಸಂಭವಿಸುತ್ತವೋ, ಕರ್ಮ ಸಾಧಕ್ಯ ಕರ್ತೃ ಸಾಧಕ್ಯ ಮೂರ್ತಿ ಸಾಧಕ್ಯ ಮೂರ್ತಿ ಸಾಧಕ್ಯ ಶಿವ ಸಾಧಕ್ಯ ಮಹಾಸಾಧಕ್ಯ ಎಲ್ಲವೂ ನನ್ನಲ್ಲಿ ಏನು ಅಷ್ಟೊಂದು ಕಾನ್ಫಿಡೆನ್ಸ್ ನಿಂದ ಆತ್ಮವಿಶ್ವಾಸದಿಂದ ಹೇಳ್ತಿದಾರಂದ್ರೆ ಇವೆಲ್ಲ ತನ್ನ ಮೂರ್ತಿಯಿಂದ ಆದುದಲ್ಲದೆ ಮತ್ತೊಂದು ಮೂರ್ತಿಯಿಂದ ಆದುದಿಲ್ಲ. ಅದಕ್ಕೆ ಶರಣರೇ ಮತ್ತೊಂದು ಮೂರ್ತಿಯ ಪೂಜೆ ಇಲ್ಲಿ ಯಾಕೆ ಇಲ್ಲ ಅಂದ್ರೆ ಇವೆಲ್ಲ ನನ್ನ ಹತ್ರನೇ ಇದೆಯಪ್ಪ, ನಾನೇ ಆ ಮೂರ್ತಿ, ನನ್ನ ಕರಸ್ತರದಿಲ್ಲ ಲಿಂಗಯವೇ ಮೂರ್ತಿ, ನಾನೇ ಮೂರ್ತಿ, ನಾವಿಬ್ರು ಒಂದೇ. ಹೀಗಾಗಿ ಮತ್ತೊಂದು ಮೂರ್ತಿ ನನಗೆ ಬೇಕಾಗಿಲ್ಲ. ಮತ್ತೊಬ್ಬ ವಿಷ್ಣುವಿನ ಮೂರ್ತಿ ತಗೊಂಡ್ ಬಾ, ಗಣಪತಿ ಮೂರ್ತಿ ತಗೊಂಡ್ ಬಾ, ಬ್ರಹ್ಮನ ಮೂರ್ತಿ ತಗೊಂಡ್ ಬಾ, ಆ ಮೂರ್ತಿ ತಗೊಂಡ್ ಬಾ, ಅದನ್ನ ನಿದ್ರಿಟ್ಕೊಂಡು ಮಾಡೋದು ಅಲ್ಲ. ಯಾವ ಮೂರ್ತಿ ನನಗೆ ಬೇಕಾಗಿಲ್ಲಪ್ಪ. ಯಾಕೆಂದ್ರೆ ನಾನೇ ಆ ಮೂರ್ತಿಯಾಗಿದ್ದೇನೆ, ನಾನೇ ಆ ಶಿವತತ್ವವಾಗಿದ್ದೇನೆ, ನಾನೇ ಆ ಪರ್ವತತ್ವವಾಗಿದ್ದೇನೆ, ನಾನೇ ಆ ಪರಾತ್ಪರ ತತ್ವವಾಗಿದ್ದೇನೆ. ತನ್ನಿಂದ ಅಧಿಕವಪ್ಪ ಘನ ಒಂದು ಇಲ್ಲವಾಗಿ. ನನ್ನ ಬಿಟ್ಟು ಮತ್ತೊಂದೇನಾದ್ರೂ ಇದೆ ಅಂದ್ರೆ ಅದು ಸುಳ್ಳು, ಅಸತ್ಯ. ತಾನೇ ನಿರಾಲಂಬ ನೋಡ ಅಂದ್ರು. ನಿರಾಲಂಬ ಯಾವ ಸ್ಥಳ ಇದೆ ಹೇಳಿ? ನಿರಾಲಂಬ ಸ್ಥಳ ಯಾವ ಚಕ್ರದಲ್ಲಿ ಬಂದಿತ್ತು ಹೇಳಿ, ನೆನಪು ಮಾಡ್ಕೊಳ್ಳಿ. ಸಹಜ ಸ್ಥಳ, ಅನುಚಕ್ರ, ವಿಶುದ್ಧಿ ಚಕ್ರ, ಅನುಚಕ್ರದಲ್ಲಿ ಅಲ್ಲ, ಸಹಜ ಸ್ಥಳ ಇದೆ. ಪಶ್ಚಿಮ ಚಕ್ರ, ಪಶ್ಚಿಮ ಚಕ್ರಪ್ಪ. ನಿರಾಲಂಬ, ನಿರಾಲಂಬ ಸ್ಥಳ, ಯಾವುದೇ ಅವಲಂಬನೆ ಬೇಡ ಹೇಳಿ, ಯಾವುದೇ ರಂಜನೆ ಬೇಡ. ನಿರಂಜನ ಲಿಂಗವಿರುವ ಚಕ್ರ ಯಾವುದು? ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರ. ಅದಕ್ಕೇನ್ ಹೇಳ್ತಿದ್ದಾರೆ, ಇವೆಲ್ಲ ಮರಿಬಾರ್ದು. ತನ್ನಿಂದ ಅಧಿಕ ಒಪ್ಪ ಘನ ಒಂದಿಲ್ಲದಾಗಿ ತಾನೇ ನಿರಾಲಂಬ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ನಾನೇ ಪಶ್ಚಿಮ ಚಕ್ರಕ್ಕೆ ಬಂದ್ಬಿಟ್ಟಿದ್ದೀನಿ ಇವಾಗ. ನಾನೇ ಇಲ್ಲಿ ನಿರಂಜನ ಲಿಂಗವಾಗ್ತಾ ಇರೋದ್ರಿಂದ ನನ್ನಲ್ಲಿ ಇವೆಲ್ಲಾ ಕಲೆಗಳು ಬಂದಾಯಿತು, ಎಲ್ಲಾ ಸಾಧಕ್ಯಗಳು ಬಂದಾಯಿತು. ಅರ್ಥವಾಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಅದೇ ಮುಂದುವರೆದ ಭಾಗ ಈ ಕಡೆ ಇದೆ. ಶಾಂತ್ಯಾತೀತೋತ್ತರ ಕಲೆ, ಶಾಂತ್ಯಾತೀತ ಕಲೆಗಳು ಇಲ್ಲದಂದು, ಶಾಂತಿ ಕಲೆ ವಿದ್ಯಾ ಕಲೆಗಳು ಇಲ್ಲದಂದು, ಪ್ರತಿಷ್ಠಾ ಕಲೆ ನಿವೃತ್ತಿ ಕಲೆಗಳು ಇಲ್ಲದಂದು, ಮಹಾಸಾಧಕ್ಯ ಶಿವ ಸಾಧಕ್ಯ ಮೂರ್ತಿ ಸಾಧಕ್ಯ ಮೂರ್ತಿ ಸಾಧಕ್ಯ ಇಲ್ಲದಂದು, ಕರ್ತೃ ಸಾಧಕ್ಯ ಕರ್ಮ ಸಾಧಕ್ಯ ಇಲ್ಲದಂದು, ಅವ್ಯಾಚ್ಯ ಪ್ರಣವನಾಗಿದ್ದನಯ್ಯ ಇಲ್ಲದಂತೆ ನಮ್ಮ ಅಪ್ರಮಾಣ ಕೂಡಲ ಸಂಗಮ ದೇವರು. ಅಂದ್ರೆ ಇವೆಲ್ಲವನ್ನು ಹೇಳೋಕ್ಕಿಂತ ಮುಂಚೆನೆ ಆ ನಿರಂಜನ ಲಿಂಗದಲ್ಲಿ ಅಪ್ರಮಾಣ ಅವ್ಯಾಚ್ಯ ಪ್ರಣವನಾಗಿದ್ದಾನೆ ಅಂತೆ. ಇವೆಲ್ಲ ನಂತರ ಬಂದವು, ಕಲೆಗಳು ಸಾಧಕ್ಯಗಳು ಬಂದವು. ಅದಕ್ಕಿಂತ ಮುಂಚೆ ಆ ನಿರಂಜನ ಲಿಂಗದ ಸ್ವರೂಪವನ್ನ ನಿರಾಲಂಬ ಅಂತ ಹೇಳಿ ಈ ವಚನವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಕಲೆಗಳಾಗ ಇದು ಇರೋಕ್ಕಿಂತ ಮುಂಚೆ ಅವನು ಅವ್ಯಾಚ್ಯ ಪ್ರಣವನಾಗಿದ್ದ ಅಂತ ಹೇಳಿದ್ದ. ಅದಕ್ಕೆ ನಾವೇನಿವಾಗ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಏನ್ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನೀವು ಈ ಕಲೆಗಳನ್ನ ನೀವು ಗೊತ್ತಾ ಮಾಡ್ಕೊಳ್ಳೇಬೇಕು. ಅವು ಏನಿದೆ ಅನ್ನೋದನ್ನ ನೀವು ನೋಡ್ಕೊಳ್ಳೇಬೇಕು. ಅದಕ್ಕೆ ಈ ವಚನಗಳು ನಮಗೆ ಸಹಕಾರವಾಗಿಯೇ. ಹೀಗಾಗಿ ಅದು ಏನು ನಾನು ಹೇಳಿದ್ದಲ್ಲ ನಿಮಗೆ, ಪಂಚಕಲೆಗಳ ವಿವರ: ವಿದ್ಯಾಕಲೆ,
ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ. ವಿದ್ಯಾಕಲೆಯಲ್ಲಿ ಶಿವನನ್ನು ಕೂಡುವ ದಿನನಿತ್ಯ ನಾವು ಸ್ವಾನುಭವದ ನೆಲೆಯಲ್ಲಿ ಪಡೆದುಕೊಳ್ಳುತ್ತಿರುವ ಜ್ಞಾನವನ್ನು ಅದನ್ನು ಕೊಡುತ್ತಿರುವ ಎಲ್ಲಾ ಶರಣರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರಬೇಕು. ಅವರು ಅಲ್ಲಿ ಅಭ್ಯಸನ ಮಾಡಿ ನಮ್ಮ ಮುಂದೆ ಅದನ್ನು ಹೇಳ್ತಾ ಇರೋ ಒಂದು ಕೃತಜ್ಞತಾ ಭಾವ ನಮ್ಮಲ್ಲಿ ಇರಬೇಕು. ಅದು ವಿದ್ಯಾಕಲೆ. ಅದನ್ನು ಕೊಡುತ್ತಿರುವವರಿಗೆ ಯಾವಾಗಲೂ ಆಭಾರಿಯಾಗಬೇಕು. ನಿವೃತ್ತಿ ಕಲೆ ಅಂದ್ರೆ ಈ ದಿನನಿತ್ಯದ ಜಂಜಾಟದಿಂದ, ದಿನನಿತ್ಯದ ಲೌಕಿಕ ಜಗತ್ತಿನಿಂದ ಹೊರಗೆ ಬರಬೇಕು. ಅದೇ ನಿವೃತ್ತಿಯಾಗೋದು. ಐ ಆಮ್ ರಿಟೈರ್ಡ್, ಐ ಆಮ್ ಗೋಯಿಂಗ್ ಟು ರಿಟೈರ್ ಫ್ರಮ್ ಆಲ್ ದಿ ನಾನ್ಸೆನ್ಸ್ ಥಿಂಗ್ಸ್. ನಿವೃತ್ತಿ ಕಲೆ. ಪ್ರತಿಷ್ಠಾ ಕಲೆ, ಇಲ್ಲಪ್ಪ ಇದು ಶಾಶ್ವತ ಇಲ್ಲ, ನಾನಿಲ್ಲಿ ಇರೋಕ್ ಬಂದಿಲ್ಲ, ನಾನು ಹೋಗೋನಿದ್ದೀನಿ, ಇರೋ ಕಾಲಕ್ಕೆ ಈ ಶಿವಯೋಗವನ್ನ ಕಲಿತು ನಾನು ಆ ಶಿವಾನಂದವನ್ನ ಪಡಿತೀನಿ ಅನ್ನೋದೇ ಪ್ರತಿಷ್ಠೆಯಾಗಿ ತಗೊಳ್ಬೇಕು. ಒಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಶಾಂತಿ ಕಲೆಯಲ್ಲಿ ಶಾಂತವಾಗಿರ್ಬೇಕು. ಆ ಮಾಂಸಪಿಂಡವನ್ನ ಮಂತ್ರಪಿಂಡವಾಗಿ ಮಾಡೋ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಈ ಎಲ್ಲಾ 4 ಕಲೆಗಳನ್ನು ಕಲಿತ ನಂತರ ಶಾಂತ್ಯಾತೀತ ಕಲೆಯಲ್ಲಿ ಪಂಚೇಂದ್ರಿಯಗಳ ಮನಸ್ಸನ್ನ ಜ್ಞಾನ ಮಾರ್ಗದಲ್ಲಿ ನಡೆಸಬೇಕು. ಆ ಹೃದಯದಲ್ಲಿ, ಅನಾಹತ ಚಕ್ರದಲ್ಲಿರುವಂತಹ ಹೃದಯದಲ್ಲಿ ಆ ಅರಿವಿನ ದೀಪ ಬೆಳಗಿ ಶಾಂತಿಯು ವಿಕಾಸಗೊಂಡು ಶಾಂತ್ಯಾತೀತ ಕಲೆಗೆ ಬರ್ತಾ ಇದೆ. ಅಲ್ಲಿಂದ ಶಿವಯೋಗ ಆರಂಭವಾಗುವುದಿದೆ. ಹೀಗಾಗಿ ಸಾಧಕ್ಯಗಳು ಮತ್ತು ಕಲೆಗಳನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಈ ಸದಾವಕಾಶಕ್ಕಾಗಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಾನು ಶರಣಾರ್ಥಿಗಳನ್ನು ಹೇಳ್ತಾ ಇಲ್ಲಿಗೆ ನನ್ನ ವ್ಯಾಖ್ಯಾನಕ್ಕೆ ವಿರಾಮ ನೀಡುತ್ತೇನೆ. ಇಲ್ಲಿನವರೆಗೂ ದಯಾನಂದ ನುಲಿಯಪ್ಪ ಅವರು ಎಡೆ ಮಾಡಿರ್ತಕ್ಕಂಥ ಶಿವಯೋಗದ ಕುರಿತಾದ ತಮ್ಮ ಅನುಭವದ ಮೇಲೆ ತಮ್ಗೆ ಯಾರಿಗಾದ್ರೂ ಸಂಶಯ ಇದ್ರೆ ಅಥವಾ ಇನ್ನು ಹೆಚ್ಚಿನ ಬೆಳಕಿದ್ರೆ ತಾವು ಹಂಚ್ಕೊಬೋದು 1-2 ನಿಮಿಷದಲ್ಲಿ. ಸುರೇಶ್ ಎಸ್ ಪಿ ಅಪ್ಪರ. ಶರಣಮಣಿಯಪ್ಪರ ಮಾತಾಡಿ. ಶರಣಾರ್ಥಿ ಅಪ್ಪರ. ನುಲಿಯಪ್ಪರ ಶರಣಾರ್ಥಿ. ಹೇಳಿ ಅಪ್ಪರ ನಾವ್ ಇಲ್ಲಿ ಮಲ್ಲೂರ್ ಅನುಭವ ಮಂಟಪದಾಗಿರಪ್ಪರ ಬೆಳಿಗ್ಗೆ ಹೊತ್ತು ಶಿವಯೋಗ ಮಾಡ್ಕೊಳತ್ತವ್ರಪ್ಪರ. ಈಗ ಮೊದಲ ಶಿವಯೋಗ ಪ್ರಾರ್ಥನೆ ವಚನಗಳನ್ನ ಹೇಳ್ತಾರೆ 5 ನಿಮಿಷ. ಆನಂತರ ವಿಭೂತಿ ಧಾರಣ, ವಿಭೂತಿ ವಚನ, ರುದ್ರಾಕ್ಷಿ ಧಾರಣ, ರುದ್ರಾಕ್ಷಿ ವಚನ. ಆನಂತರ ಪುಷ್ಪ ಪತ್ರೆಗಳನ್ನ ಇಟ್ಟು ಮೂಗಿನ ನೇರಕ್ಕ 8-9 ಇಂಚ್ ಮೂಗಿನ ನೇರಕ್ಕ ಲಿಂಗವನ್ನ ತೆಗೆದುಕೊಂಡು ಬಂದು ನಮ್ಮ ಗಮನವನ್ನ ಆಧಾರ ಚಕ್ರದ ಮೇಲೆ ಕೇಂದ್ರೀಕರಿಸಿ ಆ ಆಧಾರ ಚಕ್ರದೊಳಗ ಪೀತವರ್ಣ 4 ದಳದ ಕಮಲ, 4 ಅಕ್ಷರ ವ ಶ ಸ ಸ. ಆಮೇಲೆ ಅಲ್ಲಿ ಬ್ರಹ್ಮ ಅಧಿದೇವತೆ, ಕ್ರಿಯಾ ಶಕ್ತಿ, ಶ್ರದ್ಧಾ ಭಕ್ತಿ, ಆಚಾರ ಲಿಂಗ, ಭಕ್ತ ಸ್ಥಳ, ನಕಾರ ಪ್ರಣವಾಕ್ಷರ, ಓಂ ನಾಂ ಓಂ ನಾಂ ಓಂ ನಾಂ ಆಚಾರಲಿಂಗಾಯ ನಮಃ, ಆಚಾರಲಿಂಗಕ್ಕೆ ಶರಣಾರ್ಥಿ ಅಂತ ಹೇಳಿ ಆ ಒಂದು ಆಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರಕ್ಕೆ ನಮ್ಮ ಗಮನವನ್ನ ತೆಗೆದುಕೊಂಡು ಬಂದು ಆ ಸ್ವಾಧಿಷ್ಠಾನ ಚಕ್ರದಕ್ಕೆ ಶ್ವೇತವರ್ಣ, 6 ದಳದ ಕಮಲ, 6 ದಳದ ಕಮಲ, 6 ಅಕ್ಷರ ಬ ಬ ಮ ಯ ರ ಲ. ಅಲ್ಲಿ ವಿಷ್ಣು ಅಧಿದೇವತೆ, ಜ್ಞಾನ ಶಕ್ತಿ, ನಿಷ್ಠಾಭಕ್ತಿ, ಗುರುಲಿಂಗ, ಮಹೇಶ ಸ್ಥಳ, ಮಕಾರ ಪ್ರಣವಾಕ್ಷರ. ಈ ರೀತಿ ವಿಜುವಲೇಷನ್ ಮಾಡ್ಕೋಂತ ಮಾಡ್ತಿದಾರಪ್ಪ. ಈಗ ನಾವೇನು ಈಗ ಹೇಳ್ತಾ ಇದೀವಲ್ಲ, ತಮ್ಮ ಹೆಸರೇನಂದ್ರಿ ಸರ್? ಅಪರಣ ರಾಯಣ್ಣ ಸನ್ಮಣಿ ರೀ. ರಾಯಣ್ಣ? ಹ್ಞೂನ್ರಿ. ರಾಯಣ್ಣ, ಈಗ ನೀವೇನ್ ಹೇಳಿದ್ರಲ್ಲ ಅದು ಅತ್ಯಂತ ಸೂಕ್ತವಾದ ಮಾರ್ಗವೇ ಇದೆ. ಈಗ ಏನ್ ಮಾಡೋದಂದ್ರೆ, ನಾವು ಮಲ್ಲೂರಿನಲ್ಲಿ ಮಾಡಿದಂತ ಕಾರ್ಯಾಗಾರದ ಒಂದು ಮೇರೆಗೆನೆ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಏನಿರಬಹುದು ಇದು ಈ ನೋಡಿ, ಈಗ ನೀವು ಆಧಾರ ಚಕ್ರ ಅಂದ ತಕ್ಷಣ ಅಲ್ಲೊಂದು ಲಿಂಗ ಬರ್ತಾ ಇದೆ, ಅಲ್ಲೊಂದು ಪೃಥ್ವಿ ತತ್ವ ಬರ್ತಾ ಇದೆ, ಅಲ್ಲೊಂದು ಅಕ್ಷರ ಬರ್ತಾ ಇದೆ, ಅಲ್ಲೊಂದು ಏನಿದೆ, ಅಲ್ಲೊಂದು ತತ್ವ ಇದೆ. ಹೀಗೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ ಈ ತತ್ವಗಳ ಪೂರ್ಣ ಅಭ್ಯಾಸವನ್ನ ನಾವು ಮೊದಲು ಮಾಡ್ಬೇಕಾಗಿದೆ.
ಆಗ್ಲೇ ನೀವೊಂದು ವಿಷ್ಣು ತತ್ವ ಅಂತ ಹೇಳಿದ್ರಿ. ಬಹಳ ಜನ ವಿಷ್ಣು ಅಂದ ತಕ್ಷಣ ಮತ್ತೆ ಅದೇ ಪೌರಾಣಿಕ ವಿಷ್ಣುವಿಗೆ ಹೋಗೋ ಒಂದು ಆತಂಕಕಾರಿ ವಿಷಯ ಇರುತ್ತದೆ. ಹಾಗಿರೋಲ್ಲ. ಅದೊಂದು ಒಬ್ಬ ವ್ಯಕ್ತಿ ಆ ಒಂದು ನಿರ್ವಹಣೆಗಾಗಿ ಮಾಡಿರುವಂತಹ ಒಂದು ರೂಪವೇ ವಿನಃ, ಒಂದು ತತ್ವವೇ ವಿನಃ ಆ ಪೌರಾಣಿಕ ವ್ಯಕ್ತಿ ಇಲ್ಲ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬರೋ ಸಮಸ್ಯೆ ಏನಂದ್ರೆ, ಇಡೀ ಜ್ಞಾನ ಅಂದ್ರೆ ಏನಿರಬಹುದು, ಈ ಚಕ್ರಗಳನ್ನ ಯಾಕೆ ತಗೊಂಡು ಬಂದ್ರು ಶರಣರು, ಅಲ್ಲಿ ಲಿಂಗಗಳನ್ನು ಯಾಕೆ ಪ್ರತಿಷ್ಠಾಪಿಸಿದರು, ಈ ದಶಚಕ್ರಗಳು ಯಾವುವು. ಈಗ ನೋಡಿ, ನಾವು ಈ ಅಭ್ಯಾಸನ ಆರಂಭಿಸಿದಾಗ ಸಹಜ ಸ್ಥಿತಿಯಲ್ಲಿರುವ ಅಣುಚಕ್ರದಲ್ಲಿ ಆ ಪರವಸ್ತುವಿಗೆ ಸೃಷ್ಟಿಯ ರಚನೆಯ ಮಾಡಬೇಕೆಂಬ ಒಂದು ಚಿತ್ತ ನೆಲೆದೋರಿತು ಅಂತ ವಚನಗಳು ನಮ್ಗೆ ಹೇಳ್ತಾ ಇವೆ. ಹೀಗಾಗಿ ಆ ಸೃಷ್ಟಿಯ ಉಗಮ ಹೇಗೆ ಶುರುವಾಯಿತು ಅನ್ನೋದನ್ನ ನಿಧಾನವಾಗಿ ಆ ಮೇಲಿನ ಚಕ್ರಗಳಿಂದ ನಾವು ಈಗ ಏನ್ ಮಾಡಿದ್ವಿ, ಇವತ್ತು ಪ್ರಥಮ ಬಾರಿಗೆ ನಾವು ಆಧಾರ ಚಕ್ರ, ಈ ಮಣಿಪೂರಕ ಚಕ್ರ, ಸ್ವಾಧಿಷ್ಠಾನ ಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಇವೆಲ್ಲ ಚಕ್ರಗಳ ಬಗ್ಗೆ ಸ್ವಲ್ಪ ಅಲ್ಲಿರುವ ಲಿಂಗಗಳ ಬಗ್ಗೆ ನೋಡ್ತಾ ಇದ್ವಿ. ಒಂದು ಈ ಇಡೀ ಕ್ರಮ ಒಂದು ನಮ್ಗೆ ಅರ್ಥವಾದ ನಂತರ ಆ ಶಿವಯೋಗದಲ್ಲಿ ನಾವು ಕುಳಿತುಕೊಳ್ತೀವಲ್ಲ ಆ ಸ್ವರೂಪಗಳು, ಏಕೆಂದ್ರೆ ನಾನು ಮುಂದೆ ನಿಮಗೆ ವಿಡಿಯೋಗಳನ್ನ ತೋರಿಸ್ತೀನಿ, ಚಕ್ರಗಳ ವಿಡಿಯೋಗಳನ್ನ ತೋರಿಸ್ತೀನಿ. ಆ ವಿಡಿಯೋಗಳಲ್ಲಿ ವಿಜುವಲೈಸೇಷನ್ ಅಂದ್ರಲ್ಲ ನೀವು, ಆ ಒಳಗೆ ಹೋಗೋದು, ಆ ಚಕ್ರಗಳ ಒಳಗೆ ಅಂದ್ರೆ ಚಕ್ರ ಭೇದನ, ಚಕ್ರ ಧ್ಯಾನದ ಮುಖಾಂತರ ಚಕ್ರ ಭೇದನ. ಆ ಶಿವಲಿಂಗ ಹಸ್ತದಲ್ಲಿ ಇಟ್ಟಿರುವಾಗ ಆ ಕುಂಡಲಿನಿ ಶಕ್ತಿ, ನಮ್ಮ ತಾಯಿ ಹಡಪದ ಲಿಂಗಮ್ಮ ಹೇಳೋ ಹಾಗೆ ಆ ಕುಂಡಲಿನಿ ಶಕ್ತಿಯು ಆಚಾರ ಲಿಂಗವನ್ನ ಸುತ್ತುವರಿಸಿಕೊಂಡು ಕೂತಿರುತ್ತದೆ. ಆ ಆಚಾರ ಲಿಂಗದಿಂದ ಆ ಕುಂಡಲಿನಿ ಶಕ್ತಿ ಆಚಾರ ಲಿಂಗದ ಪೂಜೆಯಾದ ನಂತರ ಆಧಾರ ಲಿಂಗವನ್ನ, ಆ ಆಧಾರ ಚಕ್ರದಲ್ಲಿರುವ ಆಚಾರ ಲಿಂಗದ ಪೂಜೆಯ ನಂತರ ನಿಧಾನವಾಗಿ ಆ ಲಿಂಗದಿಂದ ಆ ಕುಂಡಲಿನಿ ಶಕ್ತಿ ಸರ್ಪದ ರೂಪದಲ್ಲಿ ನಿಧಾನವಾಗಿ ಮೇಲೆ ಇರುವ ಸ್ವಾಧಿಷ್ಠಾನ ಚಕ್ರಕ್ಕೆ ಹೋಗುತ್ತದೆ. ಅಲ್ಲಿಂದ ಮುಂದೆ ಮಣಿಪೂರಕ ಚಕ್ರಕ್ಕೆ ಹೋಗುತ್ತದೆ. ಆ ನಿಧಾನವಾಗಿ ಆಧಾರ ಚಕ್ರದಿಂದ ವಿಶುದ್ಧಿ ಚಕ್ರ, ಕೊನೆಗೆ ಮಹಾಲಿಂಗ ಪೂಜೆಗೆ ನಾವು ಹೋಗ್ಬೇಕಾಗ್ತಾ ಇದೆ. ಮಹಾಲಿಂಗ ಪೂಜೆಯಲ್ಲಿದೆ, ಆಜ್ಞಾ ಚಕ್ರದಲ್ಲಿದೆ. ಅಲ್ಲಿಂದ ಸಹಸ್ರಾರ ಚಕ್ರಕ್ಕೆ ಹೋಗೋದು ಒಂದು ಪಯಣ ಇದೆ, ಇಟ್ ಇಸ್ ಎ ಜರ್ನಿ. ಅದಕ್ಕೇನ್ ಮಾಡ್ಬೇಕಾಗಿದೆ ಅಂದ್ರೆ, ಮೊದಲು ಈಗ ನಮಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಎಲ್ಲಿಂದ ಬೈಲಹೊಂಗಲದಿಂದ ಹೋಗ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ನಾವು ಹೋಗಿ ಆ ಡಿಪೋ ಮ್ಯಾನೇಜರ್ಗೆ ಏನ್ ಕೇಳ್ತೀವಿ, ಎಷ್ಟು ಗಂಟೆಗೆ ಬರುತ್ತೆ ಅದ್ ಕೇಳ್ತೀವಿ. ಎರಡನೇದು ಹೇಗೆ ಹೋಗುತ್ತೆ ಇದೊಂದು ಕೇಳ್ತೀವಿ. ಇಲ್ರಿ ಅದು ಹೈವೇ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನಿಲ್ಸ್ಕೊಟ್ಟು ಹೋಗ್ತಾ ಇದ್ರೆ ಆ ಬಸ್ಸಿಗೆ ಹೋಗಲ್ಲ, ನಾವು ಎಕ್ಸ್ಪ್ರೆಸ್ ಬಸ್ ಅನ್ನೇ ಹಿಡಿತೀವಿ. ಆ ತರ ನಮ್ಮ ಶರಣರು ಏನ್ ಮಾಡಿದ್ದಾರೆ, ಇದೊಂದು ಮಾರ್ಗವನ್ನು ಕೊಟ್ರು, ಇನ್ನೊಂದು ಮಾರ್ಗವನ್ನ ನೇರವಾಗಿ ಆಜ್ಞಾಚಕ್ರ ಅಂದ್ರೆ ಕರಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ನೇರವಾಗಿ ಆಜ್ಞಾಚಕ್ರದ ನೇತ್ರದ ಮೂಲಕ ಆಜ್ಞಾಚಕ್ರಕ್ಕೆ ಹೋಗಿ ಮಹಾಲಿಂಗಕ್ಕೆ ನೇರವಾಗಿ ನಾವು ಏಕೆ ಹೋಗಬಾರದು? ಶಾಲ್ ವಿ ಹ್ಯಾವ್ ಎ ಫ್ಲೈಟ್, ಟ್ರೈನ್ ಆರ್ ಬಸ್? ಅರ್ಥ ಆಗ್ತಾ ಇದೆಯಲ್ಲ? ಈಗ ಬೈಲಹೊಂಗಲದಿಂದ ನಿಮಗೆ ಇದಿಲ್ಲ, ಟ್ರೈನ್ ಇಲ್ಲ, ನಿಮಗೆ ಅಲ್ಲಿ ಬಸ್ಸೇ ಆಧಾರ. ಅದೂ ವಿಧಾನವನ್ನು ಹೇಳಿಕೊಟ್ರು. ಬೆಳಗಾವಿಯವರಿಗೆ ಒಂದು ಫ್ಲೈಟ್ ಇದೆ, ಅರ್ಜೆಂಟ್ ಆಗಿ ಅವರು ನೇತ್ರ ಜ್ಞಾನ ಮೂಲಕ ಮಹಾಲಿಂಗ ಪೂಜೆ ಏನು ಆಜ್ಞಾಚಕ್ರಕ್ಕೆ ನೇತ್ರಗಳ ಮೂಲಕ ಅದನ್ನೂ ಹೇಳಿದ್ರು. ಸರ್ವಸಾಮಾನ್ಯರಿಗೆ ಎಲ್ಲವೂ ಆಗೋ ಹಾಗೆ, ಎಲ್ಲವೂ ಪ್ರಾಕ್ಟಿಕಲ್ ಆಗೋ ಹಾಗೆ ಅನೇಕ ಮಾರ್ಗಗಳನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ನಾವು ಈಗ ಬೈಲಹೊಂಗಲಕ್ಕೆ ನಾನು ಬರ್ಬೇಕಂದ್ರೆ ಅದು ಎಲ್ಲಿದೆ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ಮೊದಲು ಆಧಾರ ಚಕ್ರ ಅಂತ ಅಂದ ತಕ್ಷಣ ಆ ಲಿಂಗ ಏನಿದೆ, ಆ ಊರಿನ ಪರಿಚಯ ಆಗ್ಬೇಕು ನನಗೆ. ಅಲ್ಲಿ ಏನಿದೆ, ಅದ್ರ ತತ್ವ ಯಾವುದಿದೆ. ಈಗ ಎಷ್ಟು ಸರಳವಾಗಿ ನೆನಪಿಟ್ಕೊಳ್ಬೇಕಂದ್ರೆ, ನಾವು ಹುಟ್ಟಿದ ತಕ್ಷಣನೇ ನಮಗೆ ಆಧಾರ ಬೇಕು. ನೀವು ಹೀಗೆ ನಾನು ತೊಟ್ಲಲ್ಲಿ ಕಟ್ತೀನಿ, ಆಕಾಶದಲ್ಲಿ ಆ ಮಗುವನ್ನು ಬಿಟ್ಬಿಡ್ತೀನಿ ಅನ್ನೋಕ್ಕಾಗೋಲ್ಲ. ಆಧಾರ ಚಕ್ರ ಬೇಕು. ಎಲ್ಲಿಡಬೇಕು ಆ ಮಗುವನ್ನ? ಪೃಥ್ವಿಯ ಮೇಲವೇ. ಹೀಗಾಗಿ ಆಧಾರ ಚಕ್ರದಲ್ಲಿ ಪೃಥ್ವಿಯನ್ನೇ ಅವರು ಪ್ರತಿಷ್ಠಾಪಿಸಿದ್ದಾರೆ. ನಂದೀಶ್ವರ ಮಹಾರಾಜರೇ, ಸ್ವಲ್ಪ ತಮ್ಮ ಮೈಕ್ ಅನ್ನ ಆಫ್ ಮಾಡ್ಕೊಳ್ಳಿಯಪ್ಪ. ಹೀಗಾಗಿ ತತ್ವಗಳು ಒಂದಕ್ಕೊಂದು ಪೂರಕವಾಗಿವೆ. ಅದಕ್ಕೆ ನಾವು ನಿಧಾನವಾಗಿ ಹೋಗಿ, ನೀವು ಮಾಡ್ತಾ ಇರೋದು ಈ ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇರಿ. ಆದರೆ ಇವತ್ತು ನೋಡಿ, ಹೊಸದಾಗಿ ನಮಗೆ ಸಾಧಕ್ಯಗಳು ಬಂದ್ವು, ಅದು ಅಲ್ಲದೆ ಶಾಂತಿ ಕಲೆಗಳು ಬಂದ್ವು, ಅಲ್ಲಿರುವ ಪರಾಶಕ್ತಿ, ಆದಿಶಕ್ತಿ, ಆ ಶಕ್ತಿಗಳನ್ನ ನೋಡ್ಕೊಂಡ್ವಿ. ಹೀಗಾಗಿ ಅವುಗಳ ಜ್ಞಾನದೊಂದಿಗೆ ನಮ್ಮ ಶಿವಯೋಗವನ್ನ ಇನ್ನಷ್ಟು ಸಬಲವಾಗಿ ಸದೃಢವಾಗಿ ಮಾಡ್ಕೊಳ್ತಾ ಹೋಗೋಣ. ಇದು ಇನ್ನೂ ನಡೀತಾ ಇದೆ. ದಿಸ್ ಇಸ್ ಆಲ್ ಫಾರ್ ಎಡಿಷನ್. ನಿಮಗೆ ಇನ್ನೂ ಸ್ವಲ್ಪ ಒಳಗೆ ಹೋಗಿ ಹೇಳೋದಷ್ಟೇ. ಅದ್ ಬಿಟ್ರೆ ಅದು ಬೇರೆ ಇದೆ ಅಂತ ಏನಿಲ್ಲ. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಣ್ಣವರೇ, ಒಂದು ಸಲಹೆ ಬೇಕಾಯಿತು ತಮ್ಮಿಂದ. ಹೇಳಿ. ಏನಂಜನ? ಈಗ ನೀವು ಸೆಕೀಲಗಳು ಹೇಳಿದ್ರಲ್ಲ, 636 × 6 ಬರುವಾಗ 216 ಸೆಕೀಲ್ಗಳಾಗ್ತವೆ. ಅದಕ್ಕೆ ನಾನೇನ್ ಮಾಡಿ 8 ವರ್ಷದಿಂದ ಒಂದು ಡೈರಿ ಮಾಡಿ 9 ವರ್ಟಿಕಲ್ ಏನಣ್ಣವ್ರೆ 9 ವರ್ಟಿಕಲ್ ಕೊಟ್ಟು ಬಂದಿದ್ದೀನಿ.
ಆರಿಜೆಂಟಲ್ ಆಗಿ 24 ಆಸ್ಪೆಕ್ಟ್ ಕೊಟ್ಟಿದ್ದೀನಿ. ಅದು 9x24 216 ಸೈಕಲ್ ಆಗುತ್ತೆ. ಹೌದು ಹೌದು, ಅದು ಕರೆಕ್ಟ್ ಒಂದು ಚಾರ್ಟ್ ಬರುತ್ತೆ. ಅದು ಹೌದು, ಆ ಚಾರ್ಟ್ ಹಿಂದೆ ಒಂದ್ಸತ ನಾನು ಮಾಡಿಸಿದ್ದೆ. ಇವಾಗ ಅದೇ ರೀತಿ ಚಾರ್ಟ್ ಮಾಡಿಸಿ ಒಂದು 1000 ಈ ಫೋಟೋಗೆ ಬದಲಾಗಿ ಈ ಚಾರ್ಟ್ ಪ್ರತಿ ಮನೆಗೆ ಹೋಗೋರು ಅವ್ರು ಓದ್ಕೊಂಡು ಒಳಗಡೆ ಹೋಗ್ಬೇಕು. ಆ ಚಾರ್ಟ್ ಅನ್ನ ಬೇಕೋ ಬ್ಯಾಡೋ ಬೈಕೊಂಡಾರು ಹೋಗ್ಲಿ, ಅವ್ರೊಂದ್ಸತ ಓದಿದ್ರೆ ತಲೆಗಾರು ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಇಲ್ಲ, 216 ಸಕೀಲಗಳನ್ನ ನೀವೇನ್ ಹೇಳಿದಿರಲ್ಲ, ಅದು ಅತ್ಯಂತ ಸತ್ಯವಾದ ಮಾತು. ಅದು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ನಂಜನ್ನ. ಅದರಲ್ಲಿ ಅದು ಅತ್ಯಂತ ನಿಖರವಾಗಿಯೇ ಹೇಳೋ ಶಬ್ದ. ಅದು 216 ಸಕೀಲೆಗಳು, ಅದನ್ನ ನಾವು ಒಪ್ಪಲೇಬೇಕು. ಅದು ಒಪ್ಪಿಯಾಗಿದೆ ಕೂಡ. ಅದಕ್ಕೆ ಶಿವಯೋಗ ಈಗೇನಿದೆಯಲ್ಲ ಅನ್ನ, ಇದು ನಂದು ಕೊನೆಗೆ ಬಂದಾಗ 216 ಸಕೀಲೆಗಳ ಏನು ಪಾಠವನ್ನ ನೀವು ಹೇಳ್ತಿದಿರಲ್ಲ, ಅದನ್ನ ನಾವು ಪ್ರಿಂಟ್ ಮಾಡಿ ಸ್ವಾನುಭವದ ನೆಲೆಯಲ್ಲಿ ಎಲ್ಲಾ ಸದಸ್ಯರಿಗೆ ಕೊಡೋಣ. ಅದು ನನ್ನ ಆಶ್ವಾಸನೆ. ನೀವು ಬರೀ ಅದು ಸರಿ ಇದೆಯೋ ಇಲ್ಲೋ ಅದನ್ನಷ್ಟೇ ನೀವು ಕರೆಕ್ಷನ್ ಮಾಡಿ. 216 ಸಕೀಲೆಗಳ ಒಂದು ಪಠವನ್ನ ನಾವು ಕೊನೆಗೆ ಕೊಟ್ಟೇ ಕೊಡ್ತೀವಿ. ನೀವು ಕೊಡೋದ ಈಗ ನಾವು ಮಾಡೋ ಪ್ರಮೇಯ ಪ್ರಧಾನ ಕಾಣುತ್ತೆ. ಪ್ರಿಂಟ್ ಕೊಡ್ಬೇಕು. ಇಲ್ಲ, ನೀವು ನನಗೆ ಫಾರ್ವರ್ಡ್ ಮಾಡ್ಬೇಕು, ನಾನ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಅದನ್ನ ಪರಿಷ್ಕರಣೆ ಮಾಡಿ ಅದನ್ನ ಸರಿಯಾಗಿದೆ ಶರಣ್ರೆ ಅಂತ ಹೇಳಿ ಎಡಿಷನ್ ಡಿಲಿಷನ್ ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡಿ ಅದನ್ನ ಒಂದು ನಿಖರವಾದ ಇದನ್ನ ಕೊಡೋಣ, ಕೊಟ್ಟು ಎಲ್ಲರಿಗೂ ಹಂಚೋಣ. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಆಯ್ತು, ಬಹಳಷ್ಟು ಮುಖ್ಯ ಅದು. ಅದಿದ್ರೆ 216 ಇದ್ರೆ ನಮಗೆ ಪಾಕೆಟ್ ಮನಿ ಒಳಗಡೆ ಇದ್ದಂಗ ರಿಮೋಟ್ ಕಂಟ್ರೋಲ್ ಇಡೀ 23 ಸವಲತ್ತನ್ನು ವ್ಯಾಖ್ಯಾನ ಮಾಡ್ಬೋದು. ಹೌದು, ಆ 216 ಸಕೀಲೆಗಳೇ ಈ ಶಿವಯೋಗದ ಮೇನ್ ಇದು ಬುನಾದಿ. ಅಷ್ಟು 200 ಸಕೀಲೆಗಳು ಕರೆಕ್ಟ್ ಆಗಿ ಆರಾಟಕ್ಕೆ ಬರ್ತಾ ಇರೋದು ಹೇಳ್ತಾ ಇದ್ರದ್ದು ನಾವು ಬಂದ್ಬಿಡ್ತಾ ಇಲ್ಲ. ಅದೇ ಅದಕ್ಕೆ ನಾನೇನಂದೆ, ಸ್ವಲ್ಪ ನಿಧಾನವಾಗಿ ಹೋಗಿ ಕೊನೆಗೆ ನಾವು 216 ಸಕೀಲೆಗಳ ಪೂರ್ತಿ ಜ್ಞಾನ ಅವ್ರಿಗೆ ಆದ ನಂತರ ಆ ಪಠವನ್ನ ಅವ್ರಿಗೆ ಕೊಟ್ಬಿಡೋಣ. ಆಯ್ತು, ಒಂದು ವ್ಯವಸ್ಥೆ. ನಾನು ಪ್ರಿಂಟ್ ಕೊಟ್ಟು ನಿಲ್ಲಿಸ್ತೀನಿ. ನಾನು ಬೇಡ ಈಗ್ಲೇ ಕೊಡಬೇಡಿ, ನಾನ್ ನಿಮ್ಗೆ ಹೇಳ್ತೀನಿ. ಒಳ್ಳೆಯದಾಯ್ತು. ನನಗೆ ಅದ್ರ ಇದನ್ನೊಂದು ಕೊಟ್ಟು ಕಳಿಸಿ, ಸಾಫ್ಟ್ ಕಾಪಿ ಅಷ್ಟು ಹಾಕ್ಬಿಡಿ. ಸರಿ, ಶರಣ. ರೇಣುಕಣ್ಣ ಆಯ್ತು, ಇಲ್ಲಿನವರೆಗೂ ಶಿವಯೋಗದ ಕುರಿತಾಗಿ ದಯಾನಂದ ಮೂಲಿಯಪ್ಪರು ತಮ್ಮದೇ ಆದ ಬುಕ್ ನೆಲೆಯಲ್ಲಿ ವಚನಗಳ ಆಧಾರವಾಗಿ ನಮ್ಮೆಲ್ಲರೂ ಅನುಭವನೆ ಮಾಡಿದಂತ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ, ಇನ್ನು ಈ ಶಿವಯೋಗದ ಮುಂದಿನ ಭಾಗವನ್ನ ಹೊರಡೆ ಮಾಡ್ತಾರೆ. ಇಲ್ಲಿಗೆ ಸಮಯ 9:46 ಆಗ್ತಾ ಬಂತು. ಇಂದಿನ ಸ್ವಾನುಭಾವ ನೆಲೆ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತಾರಿಲ್ಲವೆಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಶರಣ ಸತ್ಯ ಲಿಂಗಪತಿ ಜಯ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಶರಣ ಶರಣಾರ್ಥಿ.